मेव प्रत्यक्षं ब्रह्मावादिशं तन्नामावीत आवीमा आवीत भक्तारम् ओम शांति 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 यस्माच्चादं जगत्सर्वं यस्मिन्नेव प्रलीयते येन धार्यते चैव तस्मै ज्ञानात्मने नमः ैवे गुरुभ्यः पूर्वं पदवाक्यप्रमाणतः व्याख्यातः सर्ववेदान्ताः सान्निध्यं प्रणतोऽस्म्यहम् ऐतिह्यकसारस्य मयाचार्यप्रसादतः विस्पष्टार्थविषयां हि व्याख्येतुं सम्प्रणीयते वंदेयं सच्चिदानंदं यदिवर्यं महामहिं वेदान्ताचार्यं सद्गुरुं प्रणतोऽस्म्यहं सदाहं सद्गुरुदायकं संयमीन्द्रं तदाश्रयं सद्गुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः श्री भगवो नमः ओम तगुं हो वाच आयतल्वा यतो वा ಭಾಷೆ ಆಗಿರಲಿಲ್ಲ ಓದ್ರಿ ಭಾಷ್ಯನ ವಾಚ ದ್ವಾರಭೂತಾನಿ ಏತಾನಿ ಅನ್ನಾದೀನಿ ತಂ ವಾಚ ಬ್ರಹ್ಮಣೋ ಲಕ್ಷಣಂ ಉಕ್ತ್ವಾಚ ದ್ವಾರಭೂತಾನಿ ಏತಾನಿ ಅನ್ನಾದೀನಿ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಂ ಅನ್ನೋದು ಬ್ರಹ್ಮವನ್ನು ತಿಳ್ಕೊಳ್ಳುವ ಅಧ್ಯಾತ್ಮದ ದಾರಿ ಅಂದ್ರೆ ಹೊರಗಡೆ ಹೋಗ್ಬೇಡ ಒಳಗಡೆ ಇದೆ ಇದು ಇನ್ನು ಎಲ್ಲೋ ಹೊರಗಡೆ ಹುಡುಕಬಿಟ್ರೆ ಇರೋ ಜಾಗದಲ್ಲಿ ಹುಡುಕಬೇಕೆ ಹೊರತು ಎಲ್ಲ ಹುಡುಕಿದ್ರು ಸಿಗೋದಿಲ್ಲ ಅದನ್ನ ಈ ದೇಹದ ಒಳಗಡೆ ಇರುವಂತಹ ಇಂದ್ರಿಯಗಳ ಸಾಕ್ಷಿಯಾಗಿರುವವನು ಅವನನ್ನು ಒಳಗೆ ಹುಡುಕ್ಬೇಕು ಹುಡುಕಿದ್ರೆ ಅವನೇ ಇವನು ಅಂತ ಒಂದು ಗುರುತಿಸ್ಬೇಕಲ್ಲ ಅದಕ್ಕೆ ಭೃಗುವಿಗೆ ಬ್ರಹ್ಮಣೋ ಲಕ್ಷಣಂ ವಾಚ ಬ್ರಹ್ಮದ ಸ್ವರೂಪವನ್ನೇ ಹೇಳಿದೆ ಲಕ್ಷಣ ಅಂದ್ರೆ ಸ್ವರೂಪ ಅಂತ ಅರ್ಥ ಲಕ್ಷಣ ಅಂದ್ರೆ ಊಹೆ ಮಾಡೋದಲ್ಲ ತರ್ಕಶಾಸ್ತ್ರದ ಲಕ್ಷಣವೇ ಅಲ್ಲ ಅವ್ಯಾಪ್ತಿ ಅತಿವ್ಯಾಪ್ತಿ ಅದಲ್ಲ ಯಾವುದೂ ಅಲ್ಲ ಲಕ್ಷಣ ಅಂದ್ರೆ ಸ್ವರೂಪ ಇದು ಮನುಷ್ಯನಿಗೆ ಕೇವಲ ಕಾರಣವನ್ನು ತಿಳಿಸೋಕ್ಕಾಗಲ್ಲ ಕಾರ್ಯದ ಜೊತೆಯಲ್ಲೇ ಕಾರಣವನ್ನು ತಿಳ್ಕೋಬೇಕು ಈಗ ಒಂದಷ್ಟು ಪಾತ್ರೆಗಳಿದ್ರೆ ಆ ಪಾತ್ರೆಗಳಿಗೆಲ್ಲ ಮೂಲವಾದ ಒಂದು ಕಾರಣ ಪಾತ್ರೆಗಳ ಜೊತೆಲೇ ಇರುತ್ತೆ ಬರೀ ಅದು ಒಂದನ್ನೇ ತೋರ್ಸೋಕ್ಕಾಗಲ್ಲ ಅಷ್ಟು ಹಿತ್ತಾಳೆ ಪಾತ್ರೆ ಇದ್ರೆ ಬರೀ ಹಿತ್ತಾಳೆ ತೋರ್ಸೋಕ್ಕಾಗಲ್ಲ ತಾಮ್ರದ ಪಾತ್ರೆ ಇದ್ರೆ ತಾಮ್ರ ಬರೀ ತೋರ್ಸೋಕ್ ಆಗೋದಿಲ್ಲ ಆದ್ರಿಂದ ಇಲ್ಲಿ ಲಕ್ಷಣ ಅಂದ್ರೆ ಬ್ರಹ್ಮವೇ ಇದೆಲ್ಲ ಆಗಿರೋದ್ರಿಂದ ಈ ಜಗತ್ತಿನ ಎಲ್ಲದರಲ್ಲೂ ಬ್ರಹ್ಮ ಇದೆಲ್ಲ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕೋಸ್ಕರ ಈಗ ಹೇಳ್ತಾರೆ ಇದೆಲ್ಲಾ ವಸ್ತುಗಳು ಯಾವುದ್ರಲ್ಲಿ ತೋರುತ್ತೋ ಯಾವುದ್ರಲ್ಲಿ ನೆಲೆ ನಿಂತಿರತ್ತೋ ಯಾವುದ್ರಲ್ಲಿ ಅಡಗತ್ತೋ ಆ ಕಾರ್ಯರೂಪದಿಂದ ಬ್ರಹ್ಮವನ್ನ ನೀನು ಸ್ವರೂಪವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರು ಇದು ಬ್ರಹ್ಮದ ಲಕ್ಷಣವೇ ಹೊರತು ಊಹೆ ಅಲ್ಲ ಅಥವಾ ತಟಸ್ಥ ಲಕ್ಷಣ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಅಲ್ಲ ಈಗ ಏನ್ ಹೇಳ್ತಾರೆ ಕಿಂತತ ಅದ್ಯಾವುದದು ಬ್ರಹ್ಮದ ಲಕ್ಷಣ ಅಂದ್ರೆ ಯತಃ ಯಸ್ಮಾದ್ವಾ ಇಮಾನಿ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಭೂತಾನಿ ಜಾಯಂತೆ ಯಾವ ಪರಮಾತ್ಮನಿಂದ ಪರಬ್ರಹ್ಮದಿಂದ ಈ ಬ್ರಹ್ಮನಿಂದ ಹಿಡಿದು ಹುಲ್ಲಿನವರೆಗೆ ಎಲ್ಲಾ ಪ್ರಾಣಿಗಳು ಹುಟ್ಟುತ್ತವೆ ಅಂತ ಮಾಡಿದ್ದಾರೆ ಭೂತಾನಿನ ಶಬ್ದಕ್ಕೆ ಏನ್ ಮಾಡಿದ್ದಾರೆ ಪ್ರಾಣಿಗಳು ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಭೂತಾನಿ ಅಂತ ಮಾಡಿರೋದ್ರಿಂದ ಎಲ್ಲ ಜೀವಿಗಳು ಯಾವುದರಿಂದ ಹುಟ್ಟುತ್ತವೆ ಇಲ್ಲಿ ಜೀವಿನ ಅಂದ್ರೆ ಜೀವ ಹುಟ್ಟಲ್ಲ ಜೀವನ ಶರೀರ ಹುಟ್ಟತ್ತೆ ಅದನ್ನ ಜೀವ ಹುಟ್ಟಿದ ಹಾಗಾಗ್ತಾನೆ ಹಾಗೆ ಎಲ್ಲ ಜೀವಿಗಳು ಯಾವ್ದರಿಂದ ಹುಟ್ಟತ್ತೋ ಏನ ಜಾತಾನಿ ಜೀವಂತಿ ಪ್ರಾಣಾಂಧಾರಯಂತಿ ವರ್ಧಂತೆ ಯಾವ ಬ್ರಹ್ಮರಿಂದಲೇ ಹುಟ್ಟಿದ ಎಲ್ಲಾ ಪ್ರಾಣಿಗಳು
ಪ್ರಾಣಗಳನ್ನ ಧಾರಣೆ ಮಾಡಿ ಬೆಳೆಯುತ್ತವೆ. ಜೀವ ಪ್ರಾಣಧಾರಣೆ, ಆಮೇಲೆ ವರ್ಧಂತೆ. ಪ್ರಾಣ ಧಾರಣೆ ಮಾಡಿದ್ರೆ ಆಗೋಲ್ವಲ್ಲ, ಏನಾದ್ರೂ ಒಂದು ಬದಲಾಯಿಸ್ಬೇಕಲ್ಲ. ಹಾಗೆ ಪ್ರತಿಯೊಂದು ಶರೀರದ ಒಳಗೂ ಪರಮಾತ್ಮನ ಇದ್ದು ಅಲ್ಲಿ ಪ್ರಾಣಗಳನ್ನ ಧಾರಣೆ ಮಾಡಿ ಆ ಪ್ರಾಣಗಳಿಂದ ಶರೀರವನ್ನು ಬೆಳೆಸ್ತಾನೆ, ಚೇಂಜ್ ಮಾಡ್ತಾ ಇರ್ತಾನೆ. ಯಾವ ಪರಮಾತ್ಮನಿಂದ ಎಲ್ಲ ಜೀವಿಗಳು ಪ್ರಾಣವನ್ನ ಉಸಿರಾಟವನ್ನು ಆಡ್ತಾ ಇರುತ್ತೋ ಬೆಳೀತಾ ಇರುತ್ತೋ ಅದು ವಿನಾಶಕಾಲೇ ಚ ಯತ್ ಪ್ರಯಂತಿ ಯದ್ ಬ್ರಹ್ಮ ಪ್ರತಿಗಚ್ಚಂತಿ. ವಿನಾಶ ಕಾಲದಲ್ಲೂ ಯಾವ ಬ್ರಹ್ಮದಲ್ಲಿ ಹೋಗಿ ಸೇರುತ್ತವೆ. ಇಡೀ ವಿಶ್ವವೆಲ್ಲವೂ ಯಾವ ಬ್ರಹ್ಮದಲ್ಲೇ ಹೋಗಿ ಅಡಕಿಕೊಳ್ಳುತ್ತವೆ. ಇಲ್ಲಿ ತೋರೋಕ್ ಮುಂಚೆ, ತೋರುವಾಗ, ಇರುವಾಗ, ಅಡಗುವಾಗ ಮೂರೂ ಸಂದರ್ಭದಲ್ಲೂ ಯಾವ್ದು ಅದೇ ಸ್ವರೂಪ. ಸುಮ್ಮನೆ 3 ಸ್ಟೇಜ್ ಹೇಳಿಲ್ಲ, 3 ಸ್ಟೇಜಲ್ಲೂ ಅದೇ ಸ್ವರೂಪ ಅಂತ ಹೇಳೋಕ್ಕೋಸ್ಕರವಾಗಿ ಬ್ರಹ್ಮದಲ್ಲೇ ಹೋಗಿ ಪ್ರತಿಗಚ್ಚಂತಿ, ಸೇರ್ಕೊಂಡ್ಬಿಡತ್ತೆ, ಬ್ರಹ್ಮವೇ ಆಗಿಬಿಡತ್ತೆ. ಅಭಿಸಂವಿಶಂತಿ ತಾದಾತ್ಮ್ಯಮೇವ ಪ್ರತಿಪದ್ಯಂತೆ. ಬ್ರಹ್ಮದ ಕಡೆ ಹೋಗತ್ತೆ, ಬ್ರಹ್ಮವೇ ಆಗ್ಬಿಡತ್ತೆ. ಹೇಗೆ ಗುಳ್ಳೆ ಅಲೆ ನೀರುಗಳೆಲ್ಲ ಕೊಳೆಗೆ ಆ ಸಮುದ್ರದಲ್ಲೇ ಹೋಗಿ ಸೇರುತ್ತೆ, ಸಮುದ್ರವೇ ಆಗಿಬಿಡತ್ತೆ. ಹೀಗೆ ಎಲ್ಲ ಭೂತಗಳು ಬ್ರಹ್ಮವೇ ಆಗಿಬಿಡತ್ತೆ. ಈಗ ತಾತ್ಪರ್ಯ ವಾಕ್ಯ ಬರೀತಾರೆ. ಉತ್ಪತ್ತಿ ಸ್ಥಿತಿ ಲಯ ಕಾಲೇಶು ಯದಾತ್ಮತಾಂ ನ ಜಹತಿ ಭೂತಾನಿ ತದೇತದ್ ಬ್ರಹ್ಮಣೋ ಲಕ್ಷಣಂ. ಈಗ ಹುಟ್ಟುವಾಗಲೂ, ಇರುವಾಗಲೂ, ನಾಶವಾಗುವಾಗಲೂ ಯಾವ ಸ್ವರೂಪವನ್ನ ಬಿಟ್ಟಿರೋದಿಲ್ವೋ ಈ ಭೂತಗಳು, ಯಾವುದು ಬ್ರಹ್ಮಾದಿ ಭೂತಗಳು ಯಾವ ಸ್ವರೂಪವನ್ನು ಬಿಟ್ಟಿರೋದಿಲ್ವೋ ಅದೇ ಬ್ರಹ್ಮದ ಲಕ್ಷಣ ಕಣಪ್ಪ. ಅದನ್ನು ಬ್ರಹ್ಮ ಅಂತ ತಿಳ್ಕೊ. ತದೇತದ್ ಬ್ರಹ್ಮಣೋ ಲಕ್ಷಣಂ. ಇಲ್ಲಿ ಯಾವ ಸ್ವರೂಪದಲ್ಲೇ ಯಾವಾಗ್ಲೂ ಇರುತ್ತೆ ಅಂತ ಒಂದೇ ವಾಕ್ಯ ಹೇಳ್ಬೋದಾಗಿತ್ತು. ಉತ್ಪತ್ತಿ ಸ್ಥಿತಿ ಪ್ರಳಯಗಳು ನಮ್ಮ ಲೋಕದ ದೃಷ್ಟಿನ ಅನುವಾದ ಮಾಡಿ ಯಾವಾಗಲೂ ಬ್ರಹ್ಮಸ್ವರೂಪವೇ ಆಗಿರತ್ತೆ ಅಂತ ಹೇಳಿದ್ರು. ಈಗ ಬ್ರಹ್ಮವನ್ನೇ ವಿಚಾರ ಮಾಡೋಕೆ ಇಷ್ಟಪಡಬೇಕು, ಅದನ್ನೇ ಅನುಭವದಿಂದ ತಿಳ್ಕೋಬೇಕು ಅಂತ 2 ವಾಕ್ಯ ಇದೆ. ತದ್ ಬ್ರಹ್ಮ ವಿಜಿಜ್ಞಾಸಸ್ವ, ವಿಶೇಷೇಣ ಜ್ಞಾತುಂ ಇಚ್ಛಾ, ಇಚ್ಛಸ್ವ ಇದೆ. ಇಚ್ಛಸ್ವ ಇದೆ. ಇಚ್ಛಾ ಅನ್ನೋದು ಪರಸ್ಮೈ ಪದ ಅಲ್ವನಾ? ಆತ್ಮ ಇಚ್ಛಸ್ವಾಗತ, ಇಚ್ಛಸ್ವಾದಿಗೆ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆ ಬ್ರಹ್ಮವನ್ನೇ ವಿಶೇಷವಾಗಿ, ಅಂದ್ರೆ ಈಗ ತಪ್ಪಾಗಿ ತಿಳ್ಕೊಂಡಿದೀವಿ, ಅದು ಯಥಾರ್ಥ ಸ್ವರೂಪವನ್ನೇ ತಿಳ್ಕೊಳ್ಳೋಕೆ ಇಷ್ಟಪಡೋ. ಇಲ್ಲಿ ಬ್ರಹ್ಮವನ್ನೇ ಅಂತ ದ್ವಿತೀಯ ಇರೋದ್ರಿಂದ ಸೂತ್ರಕಾರರು ಬ್ರಹ್ಮಣೋ ಜಿಜ್ಞಾಸ ಅಂತ ಹೇಳಿದ್ರು, ಕರ್ಮಣಿ ಷಷ್ಠಿ ಅಂತ ಮಾಡಿದ್ದಾರೆ. ಶಂಕರಾಚಾರ್ಯ ಶ್ರುತಿಯಲ್ಲಿ ಕರ್ಮವೇ ಇದೆ, ದ್ವಿತೀಯ ಕರ್ಮ, ಷಷ್ಠಿ ಕರ್ಮವೂ ಆಗತ್ತೆ, ಸಂಬಂಧವೂ ಆಗತ್ತೆ. ಆದರೆ ಸಂಬಂಧ ಷಷ್ಠಿ ಅಲ್ಲ, ಕರ್ಮಣಿ ಷಷ್ಠಿ ಅಂತ ಮಾಡಿದ್ದಾರೆ. ಹೀಗೆ ಬ್ರಹ್ಮವನ್ನೇ ವಿಶೇಷವಾಗಿ ತಿಳ್ಕೊಳ್ಳೋಕೆ ಇಷ್ಟಪಡೋ. ಅಷ್ಟೇ ಅಲ್ಲ, ಅದನ್ನ ಯತ್ ಏವಂ ಲಕ್ಷಣಂ ಬ್ರಹ್ಮ ತತ್ ಅನ್ನಾದಿದ್ವಾರೇಣ ಪ್ರತಿಪದ್ಯಸ್ವ ಇತ್ಯರ್ಥ. ಈ ಸ್ವರೂಪವಾದ ಬ್ರಹ್ಮವನ್ನ ಅನ್ನ, ಶರೀರ, ಕಣ್ಣು, ಕಿವಿ ಇವುಗಳ ಮೂಲಕವಾಗಿ ಅನುಭವದಿಂದ ತಿಳ್ಕೊಂಡ್ಬಿಡು. ನಾನೇ ಆಗಿದ್ದೀನಿ ಇದು ಬ್ರಹ್ಮವನ್ನು ತಿಳ್ಕೊಂಡ್ಬಿಟ್ರೆ ಈ ದೇಹೇಂದ್ರಿಯಗಳಲ್ಲಿರುವ ನಾನು ಅನ್ನೋದು ಒದ್ದು ಹೋಗುತ್ತೆ, ಬಿಟ್ಟೋಗ್ಬಿಡತ್ತೆ. ಅದಕ್ಕೋಸ್ಕರವಾಗಿ ಅನ್ನಾದಿದ್ವಾರೇಣ ಬ್ರಹ್ಮ ಪ್ರತಿಪದ್ಯಸ್ವ, ಬ್ರಹ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೋ ಅನುಭವದಿಂದ ಅಂತ ಹೇಳಿದ್ರು. ಇದನ್ನ ಕೇನೋಪನಿಷತ್ತು ಹೇಳ್ತಾ ಇದೆ. ಹೇಗೆ ಹೇಳ್ತಾ ಇದೆ? ಶ್ರುತ್ಯಂತರಂಚ. ಶ್ರುತ್ಯಂತರ ಅಂದ್ರೆ ಯಾವುದು? ಕೇನೋಪನಿಷತ್ತು ಸಾಮವೇದದ್ದು. ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷುಃ. ಓಹೋ, ಇದು ಬೃಹದಾರಣ್ಯಕಾರ ಮಾಡಿದ್ದಾರೆ. ಉತ ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯಾನ್ನಂ ಯೇ ಮನೋ ವಿದುಃ ತೇ ನಿಚಿಕ್ಯುಃ ಬ್ರಹ್ಮ ಪುರಾಣಮಗ್ರ್ಯಂ. ಬೃಹದಾರಣ್ಯಕದಲ್ಲಿ ಬರುವಂತಹ ಮಂತ್ರ. ಪ್ರಾಣಕ್ಕೂ ಪ್ರಾಣ ಅಂದ್ರೆ ಪ್ರಾಣ ಇರೋದು, ಪ್ರಾಣ ಉಸಿರಾಡೋದು ಈ ಬ್ರಹ್ಮ ಇರೋದ್ರಿಂದ ಅದನ್ನ ಬ್ರಹ್ಮದ ಶಕ್ತಿಯನ್ನ ತಗೊಂಡು ಬ್ರಹ್ಮದ ಸಾನ್ನಿಧ್ಯದಲ್ಲಿ ಈ ಪ್ರಾಣ, ಮುಖ್ಯ ಪ್ರಾಣ ಅನ್ನೋನು ಉಸಿರಾಡ್ತಾ ಇರ್ತಾನೆ. ಅವನು ಏನಪ್ಪಾ ಅಂದ್ರೆ ಆ ಚೇತನ ರೂಪನಾದ ಬ್ರಹ್ಮ ಇರೋದ್ರಿಂದ ಅವನು ಕೆಲಸ ಮಾಡ್ತಾನೆ. ಅವನು ಬಿಟ್ಟ ಅಂದ್ರೆ ಇವನು ಗಂಟು ಮುಟ್ಟೆ ಕಟ್ಟದ ಅಂತ ಅರ್ಥ.
ಈ ಆವನಿ ಗುರುಗಳು ದೇಹ ಬಿಟ್ರು ಅಂತ ಕೇಳಿದೆ, ನೀವು ಕೇಳಿದ್ರಾ? ಆವನಿ ಶಂಕರ ಮಠದ ಗುರುಗಳು ಬೆಳಗ್ಗೆ ದೇಹ ಬಿಟ್ರು. ಪ್ರತಿ ದಿವಸ ಒಬ್ಬೊಬ್ರು. ಹೀಗೆ ಪ್ರಾಣಕ್ಕೂ ಪ್ರಾಣ ಅಂದ್ರೆ ಪ್ರಾಣದ ಸಾಮರ್ಥ್ಯ, ಪ್ರಾಣದ ಕ್ರಿಯೆ ಉದ್ದೇಶ, ಆ ಪ್ರಾಣವನ್ನ ದೇಹದಲ್ಲಿ ಕೆಲಸ ಮಾಡಿಸೋದು, ಅದು ಅಚೇತನ ಪ್ರಾಣ, ಆದ್ರೂ ಕೂಡ ಮಾಡ್ಬೇಕಲ್ಲ. ಹಾಗೆ ಪ್ರಾಣಕ್ಕೂ ಪ್ರಾಣನಾಗಿರುವಂಥವನು ಈ ಪರಮಾತ್ಮನೋ ಅಂದ್ರು. ಉತ ಚಕ್ಷುಷಶ್ಚಕ್ಷು, ಕಣ್ಣು ಅರಿಲಿ ಅರಿದೇ ಹೋಗ್ಲಿ, ಮೊಬ್ಬಾಗಿ ಅರಿಲಿ, ಹೇಗರಿದ್ರು ಆ ಕಣ್ಣ ನೋಡ್ತಾ ಇರ್ತಾನೆ. ನಮ್ಮ ಕಣ್ಣು ಮಸುಕಾಗಿ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ, ಅಥವಾ ಕಾಣೋದೇ ಇಲ್ಲ. ಹೇಗಿದ್ರು ಆ ಕಣ್ಣನ್ನು ನೋಡುವಂತಹ ಕಣ್ಣಿದೆಯಲ್ಲ, ಆ ಸಾಕ್ಷಿ, ಅವನಲ್ಲಿ ಏನು ಮುಕ್ಕಾಗಲ್ಲ. ಕಣ್ಣು ಇಂದ್ರಿಯದಲ್ಲಿ ನಮಗಾಗತ್ತೆ, ಯಾಕೋ ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಆದರೆ ಸಾಕ್ಷಿ ಸ್ವರೂಪಕ್ಕೆ ಮಾತ್ರ ಕಣ್ಣಿಗೂ ಕಣ್ಣವನು, ಅವನು ಏನ್ ಮಾಡಿದ್ರು ನೋಡ್ತಾ ಇರ್ತಾನೆ. ಆದ್ರಿಂದ ಕಣ್ಣಿಗೂ ಕಣ್ಣಾಗಿರುವಂತಹ ಚೈತನ್ಯ ಸ್ವರೂಪ. ಉತ ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಗೂ ಕಿವಿ. ಕಿವಿಗೂ ಕಿವಿ ಅಂದ್ರೆ ಕಿವಿ ಕೇಳೋದಕ್ಕೆ ಚೈತನ್ಯ, ಕಿವಿ ಕೇಳದ ಇರೋದನ್ನ ಅರ್ಥ ಮಾಡ್ಕೊಳ್ಳೋದು, ಕಿವಿ ಕೇಳೋ ಪ್ರಯೋಜನ ಅವನಿಗೆ. ಹೀಗೆ ಕಿವಿಗೂ ಕಿವಿ ಅನ್ನೋ ಶಬ್ದದಲ್ಲಿ ಕಿವಿ ಕೇಳಲಿ ಬಿಡ್ಲಿ ಅವನು ಹತ್ರದಲ್ಲಿ ಇರ್ತಾನೆ. ಯಾಕೋ ನನ್ ಕಿವಿ ಮಂದ ಅಂದ್ರೆ ಅಷ್ಟೇ, ಅದಕ್ಕೆ ಆಯ್ತು, ಕತೆ ಮುಗೀತು. ನಮ್ ಕಿವಿಯೆಲ್ಲ ಕೆಪ್ಪು, ಕೇಳೋದೇ ಇಲ್ಲ. ಒಳ್ಳೇದಾಯ್ತು ಅಂತ ತಿಳ್ಕೊ, ಇವೆಲ್ಲ ಬೈದ್ರು ಗೊತ್ತಾಗಲ್ವಲ್ಲ. ಶ್ರೋತ್ರಸ್ಯ ಶ್ರೋತ್ರಂ. ಹೀಗೆ ಮನುಷ್ಯನಿಗೆ ಕಿವಿ ಅನ್ನೋದು ಜ್ಞಾನಕ್ಕೆ ಸಾಧನ. ಆ ಕಿವಿಯ ವಿಕಾರವಾದಂತಹದ್ದೆಲ್ಲವೂ ಕೂಡ ನಮ್ಮ ಸಾಕ್ಷಿಯ ಅರಿವಿಗೆ ಕಾಣಿಸ್ತಾ ಇರುತ್ತೆ. ಸಾಕ್ಷಿಗೋಸ್ಕರವೇ ಕಿವಿ ಕೆಲಸ ಮಾಡ್ತಾ ಇದೆ. ಆದ್ರಿಂದ ಕಿವಿಗೂ ಕಿವಿ ಅಂತ ಹೇಳಿದ್ರು ಅವ್ರು. ಯಾರನ್ನ? ಬ್ರಹ್ಮವನ್ನ. ಅನ್ನಸ್ಯ ಅನ್ನಂ, ಅನ್ನ ಅಂದ್ರೆ ದೇಹ. ದೇಹಕ್ಕೂ ಅಸ್ತಿತ್ವ ಕೊಟ್ಟವನು. ಅವನು ಒಳಗಡೆ ಇದ್ರೆ ದೇಹ ಇರುತ್ತೆ, ಇಲ್ಲೇ ಹೋದ್ರೆ ದೇಹ ಅನ್ನೋದು ಹೊಟ್ಟೆ ಹೋಗ್ಬಿಡತ್ತೆ, ಅಲ್ಲಿಗೆ ಪುಡಿ ಎದ್ದು ಹೋಗುತ್ತೆ. ಯಾವತ್ತು ಚೈತನ್ಯ ಇಲ್ಲಿಂದ ಬಿಟ್ಟೋಯ್ತೋ ದೇಹದ 5 ಭೂತಗಳು ಓಡ್ ಹೋಗ್ಬಿಡುತ್ತೆ. ಎಲ್ಲ ನೀರಿಗೆ, ಮಣ್ಣಿಗೆ, ಆ ಗಾಳಿಗೆ ಎಲ್ಲ ಹೊರಟೋಗುತ್ತೆ. ಹೀಗೆ ಅನ್ನಕ್ಕೂ ಅನ್ನವಾಗಿರುವಂಥದ್ದು. ಇನ್ನು ಮನಸ್ಸಿಗೂ ಮನಸ್ಸು ಯೋಚನೆ ಮಾಡ್ತಾ ಇರ್ಲಿ, ಯೋಚನೆ ಮಾಡ್ತಾ ಇಲ್ಲದೆ ಹೋಗ್ಲಿ, ನಿದ್ದೆ ಮಾಡ್ಲಿ, ಎಲ್ಲವನ್ನೂ ತನ್ನ ಅರಿವಿನಿಂದ ಬೆಳಗ್ತಾ ಇರೋನು ಮನಸ್ಸಿಗೂ ಮನಸ್ಸು. ಇಂಥ ಬ್ರಹ್ಮ ಅದು ತಾನು ನಿದ್ದೆನೂ ಮಾಡಲ್ಲ, ತಾನು ಕೇಳೋಕ್ಕೂ ಹೋಗಲ್ಲ, ತಾನು ನೋಡೋಕ್ಕೂ ಹೋಗೋದಿಲ್ಲ. ಎಲ್ಲವನ್ನು ಕೇವಲ ಸಾಕ್ಷಿಯಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಂಥ ಬ್ರಹ್ಮ ನಿಚಿಕ್ಯುಹು ಅಂದ್ರೆ ಹುಡುಕಿ ತೆಗೆದುಕೊಂಡರು. ಈ ಒಳಗಡೆ ಹೋಗಿ ಜ್ಞಾನಿಗಳಾದವರು ಹುಡುಕ್ಬಿಟ್ರು. ಈ ಅಡಕೊಂಡವರನ್ನು ಹುಡುಕೊಳ್ಳಲ್ವಾ? ಕತ್ಲೆಯಲ್ಲಿ ಅಡಕೊಂಡ್ರೆ ಆ ಕತ್ಲೆಯಲ್ಲಿ ಅಡಕೊಂಡ ವ್ಯಕ್ತಿಯನ್ನು ಹೇಗೆ ಹುಡುಕ್ತಿವೋ ಹಾಗೆ ಇಂದ್ರಿಯಗಳಿಗೆ ಹಿಂದಿರುವ, ಮನಸ್ಸಿಗೂ ಹಿಂದಿರುವ, ಕಿವಿಗೂ ಕಿವಿಯಾದ, ಕಣ್ಣಿಗೂ ಕಣ್ಣಾದ ಪರಮಾತ್ಮನನ್ನ ನಿಚಿಕ್ಯುಹು ಅಂದ್ರೇನು? ಹುಡುಕಿ ತಿಳಿದು ಬಿಟ್ಟರು. ಅದೇ ಬ್ರಹ್ಮ ಪುರಾಣ ಮಗ್ರ್ಯಂ. ಅದು ಎಂದೆಂದೂ ಇರುವಂತಹ ಏಕರೂಪವಾದ ಬ್ರಹ್ಮ, ಎಲ್ಲಕ್ಕೂ ಮೊದಲಾಗಿರುವಂತಹದ್ದು. ಅಂಥ ಬ್ರಹ್ಮವನ್ನೇ ನಾವು ತಿಳ್ಕೊಂಡು ಬಿಟ್ರು ಕೆಲವು ಜನ. ಬಹಳ ಕಷ್ಟ, ಒಳಮುಖವಾಗಿ ಸರಿಬೇಕು. ಅವ್ರು ಹೋಗೋಕ್ ಬಿಡೋದಿಲ್ಲ. ಅವರು ದ್ವಾರಪಾಲಕರು ಹಾಗೆ ಹೊರಗೆ ದಬ್ತಾರ, ಸ್ವಾಮಿ ಈಗ ಮಹಾರಾಜರಿಗೆ ಟೈಮ್ ಇಲ್ಲ ಹೋಗ್ರಿ ಅಂತ ಹೇಳಿ, ಹಾಗೆ ನಮ್ಮ ಪ್ರಪಂಚಕ್ಕೆ ಇಂದ್ರಿಯಗಳು ದಬ್ಬಿಡ್ತಾರೆ. ಇವನು ಪಾಪ ಪ್ರಪಂಚಲ್ಲೇ ಅಲ್ದಾಡ್ತಾ ಇರ್ಬೇಕಾದ್ರೆ. ಆದ್ರಿಂದ ದ್ವಾರಪಾಲಕರಂತೆ ಈ ಇಂದ್ರಿಯಗಳು ನಮ್ಮನ್ನು ಹೊರಗೆ ದಬ್ಬದ ಹಾಗೆ ಬ್ರಹ್ಮವನ್ನ ಹುಡುಕಿ ನಮ್ಮ ಹೃದಯ ಗುಹೆಯಲ್ಲಿರುವ ಬ್ರಹ್ಮವನ್ನ ತಿಳ್ಕೋಬೇಕು. ನಿಚಿಕ್ಯುಹು ಬ್ರಹ್ಮ ಪುರಾಣ ಮಗ್ರ್ಯಂ. ಹೀಗೆ ಬ್ರಹ್ಮವನ್ನು ತಿಳ್ಕೊಳ್ಳೋ ಸಾಧನ, ಅದಕ್ಕೆ ಹೋಗುವಂತಹ ದಾರಿ, ಅದರ ಸ್ವರೂಪ ಎಲ್ಲವನ್ನು ಹೇಳಿಬಿಟ್ಟ ವರುಣ. ಇತಿ ಬ್ರಹ್ಮೋಪಲಬ್ಧೌ ದ್ವಾರಾಣ್ಯೇತಾನಿ ಇತಿ ದರ್ಶಯತಿ. ಹೀಗೆ ಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕೆ ಇವಿಷ್ಟು ದ್ವಾರಗಳು. ಈ ದೇಹೇಂದ್ರಿಯಗಳ ಎಲ್ಲ ಕೆಲಸವೂ ಕೂಡ ಬ್ರಹ್ಮವನ್ನು ತಿಳ್ಕೊಳ್ಳೋ ದ್ವಾರಗಳು ಅಂತ ಹೇಳಿದ್ರು. ಈಗ ಭೃಗು ಏಕಾಂತಕ್ಕೆ ಹೋಗಿ ಈ ವಾಕ್ಯವನ್ನ ಮತ್ತೆ ಮತ್ತೆ ಯೋಚನೆ ಮಾಡಿ ಅರ್ಥ ಹಾಕೋಬೇಕು. ಅದಕ್ಕೋಸ್ಕರವಾಗಿ ಸತಪೋತಪ್ಯತ, ಅವನು ವಿಚಾರ ಮಾಡ್ತಾ ಇದ್ದ. ಯಾವುದ್ರಲ್ಲಿ ಎಲ್ಲ ಇರತ್ತೆ, ಯಾವುದ್ರಲ್ಲಿ ತೋರ್ತಾ ಇರತ್ತೆ, ಯಾವುದ್ರಲ್ಲಿ ಅಡಗತ್ತೆ, ಯಾವುದಕ್ಕೋಸ್ಕರ ದೇಹೇಂದ್ರಿಯಗಳು ಕೆಲಸ ಮಾಡುತ್ತೆ, ಯಾವುದ್ರಲ್ಲೇ ದೇಹೇಂದ್ರಿಯಗಳು ಬದುಕಿವೆ ಇತ್ಯಾದಿಗಳಲ್ಲಿ ವಿಚಾರ ಮಾಡ್ತಾ ಇದ್ದ. ಆ ವಿಚಾರ ಮಾಡಿದಾಗ ಅವನಿಗೆ ಏನು ಗೊತ್ತಾಯ್ತು ಮೊದಲು ಅದನ್ನು ಶ್ರುತಿ ಹೇಳುತ್ತೆ. ಸ ಭೃಗು
ಬ್ರಹ್ಮೋಪಲಬ್ಧಿ ದ್ವಾರಾಣಿ ಬ್ರಹ್ಮೋಪಲಬ್ಧಿದ್ವಾರಾಣಿ ಬ್ರಹ್ಮಲಕ್ಷಣಂಚ ಶ್ರುತ್ವಾ ಬ್ರಹ್ಮಲಕ್ಷಣಂಚ ಶ್ರುತ್ವಾ ಪಿತುಃ ಪಿತುಃ ತಪಃ ಬ್ರಹ್ಮೋಪಲಬ್ಧಿ ಸಾಧತ್ವೇನ ತಪಃ ಬ್ರಹ್ಮೋಪಲಬ್ಧಿ ಸಾಧನತ್ವೇನ ಅತಪ್ಯತಾ ತಪ್ತವಾನ್. ತಪ್ಯತಾ ತಪ್ತವಾನ್. ಆ ಭೃಗು ಬ್ರಹ್ಮವನ್ನು ತಿಳ್ಕೊಳ್ಳೋ ದ್ವಾರವನ್ನು ಹೇಳಿದ್ದಾಯ್ತು ತಂದೆ. ಆಮೇಲೆ ಬ್ರಹ್ಮದ ಸ್ವರೂಪ ಲಕ್ಷಣವನ್ನು ಹೇಳಿದ್ದಾಯ್ತು. ಇದಿಷ್ಟನ್ನು ತಂದೆಯಿಂದ ಕೇಳಿದ. ಆದ್ರೆ ಬ್ರಹ್ಮೋಪವನ್ನು ತಿಳ್ಕೊಳ್ಳೋಕೆ ಸಾಧನವಾದದ್ದು ವಿಚಾರ, ತಪಸ್ಸು, ಮನಸ್ಸನ್ನು, ಇಂದ್ರಿಯಗಳನ್ನು ಏಕಾಗ್ರತೆ ಮಾಡಿ ಯಾವುದು ಅಂತ ಹುಡ್ಕೋಬೇಕು ಅಂತ ತಾನೇ ಒಬ್ಬನೇ ಕೂತ್ಕೊಂಡು ಈ ಇಂದ್ರಿಯಗಳು, ಮನಸ್ಸು ಎಲ್ಲ ಯಾರಿಗಾಗಿ ಚೇಷ್ಟೆ ಮಾಡುತ್ತೆ, ಯಾವುದ್ರಲ್ಲಿ ಇದೆ, ಯಾವುದ್ರಲ್ಲಿ ಎಲ್ಲ ತೋರ್ತಾ ಇದೆ, ಯಾವುದ್ರಲ್ಲಿ ಅಡಗತ್ತೆ, ಇದನ್ನೆಲ್ಲ ವಿಚಾರ ಮಾಡ್ತಾ ಕೂತ ಅಂತ ತಪಸ್ಸು ಮಾಡ್ದ ಅಂತ ಹೇಳಿದೆ. ಈಗ ಪ್ರಶ್ನೆ ಏನ್ ಗೊತ್ತಾ, ತಪಸ್ ಮಾಡು ತಂದೆ ಹೇಳಲಿಲ್ಲ, ಇವನಾಗೆ ಶುರು ಮಾಡಿಬಿಟ್ಟೆ ವಿಚಾರ ಮಾಡಕ್ಕೆ. ಅದು ಹೆಂಗ್ ಮಾಡ್ದ ಅಂತ ಭಾಷ್ಯಕಾರ ಕುತಃ ಪುನಃ ಅನುಪದಿಷ್ಟಸ್ಯೈವ ತಪಸಃ ಸಾಧನತ್ವ ಪ್ರತಿಪತ್ತಿ ಭೃಗೋಃ. ಸ್ವಾಮಿ ಉಪದೇಶ ಮಾಡಿಲ್ಲ ವರುಣ, ನೋಡಪ್ಪ ತಪಸ್ಸು ಅನ್ನೋದು ಸಾಧನ, ಅದರಿಂದ ನೀನು ವಿಚಾರ ಮಾಡಿ ತಿಳ್ಕೊ ಅಂತ ಹೇಳಿ ಭೃಗುವಿಗೆ ಸಾಧನವಾಗಿ ತಪಸ್ಸನ್ನ ಹೇಳಿಲ್ಲ. ಹ್ಯಾಕ್ ತಿಳ್ಕೊಂಡು ಅವನು ಹೇಳಿದೆ ಸರಿ ಅಲ್ವಲ್ಲ ಅಂತಂದ್ರೆ ಹಾಗಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಸಾವಶೇಷೋಕ್ತೆ, ಆ ವರುಣ ಹೇಳಿದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದಾನೆ, ಪೂರ್ತಿ ಹೇಳಿಲ್ಲ. ಅವನ ಮಾತು ಪೂರ್ತಿ ಮುಗುದಿಲ್ಲ, ಅದರಿಂದಲೇ ಅರ್ಥವಾಗತ್ತೆ ಓ ಇನ್ನೂ ಏನೋ ಇದೆ. ತಂದೆ ಕೆಲವು ವಿಷಯ ಹೇಳ್ತಾನೆ, ಕೆಲವು ವಿಷಯ ಬಿಟ್ಟು ಬಿಡ್ತಾನೆ, ಅದನ್ನ ಇವನೇ ಊಹೆ ಮಾಡ್ಬೇಕು. ಹಾಗೆ ಸಾವಶೇಷವಾದ ಮಾತಾದ್ದರಿಂದ ಭೃಗುವಿಗೆ ಅದು ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅನ್ನಾದಿ ಬ್ರಹ್ಮಣ ಪ್ರತಿಪತ್ತೌ ದ್ವಾರಂ ಲಕ್ಷಣಂಚ ಯತೋ ವಾ ಇಮಾನಿ ಇತ್ಯಾದಿ ಉಕ್ತವಾನ್. ಇಮಾನಿ ಭೂತಾನಿ. ಈಗ ಅನ್ನಾದಿ ಬೇರೆ, ಬ್ರಹ್ಮಣ ಪ್ರತಿಪತ್ತೌ ದ್ವಾರಂ, ಅನ್ನ ಮೊದಲಾದದ್ದು ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ದ್ವಾರ. ಅನ್ನಾದಿ ಬ್ರಹ್ಮಣ ಒಂದೇ ಪದ ಅಲ್ಲ, ಏನ್ ಮಾಡ್ಬೇಕು? ಅನ್ನಾದಿ ದ್ವಾರಂ, ಅನ್ನಾದಿಗಳು ದ್ವಾರವು, ತಿಳ್ಕೊಳ್ಳೋಕೆ ಸಾಧನವು. ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ದ್ವಾರ. ಲಕ್ಷಣ ಯಥೋ ವಾಯುಮಾನಿ ಭೂತಾನಿ, ಇದು ಎರಡನ್ನೂ ಹೇಳಿದ್ದ. ಹೇಳಿದ್ರೆ ಒಂಚೂರು ಬಿಟ್ಬಿಟ್ಟ. ಯಾರೋ ವರುಣ. ಆ ಬಿಟ್ಟದ್ರಿಂದ ಅದು ಸಾವಶೇಷ. ಏನು ಹೇಗ್ ವಿಚಾರ ಮಾಡ್ಬೇಕು ಅಂತ ಏನಾದ್ರು ಹೇಳ್ಬೇಕಾ? ಸಾವಶೇಷಂ ಹಿ ತತ್. ಆ ಮಾತು ಸ್ವಲ್ಪ ಉಳಿಸ್ಕೊಂಡಿದ್ದಾನೆ ವರುಣ, ಪೂರ್ತಿ ಹೇಳಿಲ್ಲ, ಅವಶೇಷ ಇದೆ. ಆದ್ರಿಂದ ಆ ಭೃಗು ತಪಸ್ಸೇ ಸಾಧನ ಅಂತ ತಿಳ್ಕೊಂಡ್ಬಿಟ್ಟ. ಸಾಕ್ಷಾತ್ ಬ್ರಹ್ಮಣ ಅನಿರ್ದೇಶಾತ್, ನೇರಾಗಿ ಇದೇ ಬ್ರಹ್ಮ ಅಂತ ಹೇಳಲಿಲ್ಲ. ಹಿಂದಿನ ವಲ್ಲಿಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನೇರಾಗಿ ಹೇಳಿತ್ತು. ಇಲ್ಲಿ ಇಂಥದ್ ಬ್ರಹ್ಮ ಅಂತ ಹೇಳಲಿಲ್ಲ. ಏನ್ ಮಾಡ್ಬಿಟ್ರೋ, ವಿಚಾರ ಮಾಡೋ, ಎಲ್ಲವೂ ಯಾವ್ದ್ರಲ್ಲಿ ಇರತ್ತೋ, ಯಾವ್ದ್ರಿಂದ ತೋರತ್ತೋ, ಯಾವ್ದ್ರಲ್ಲಿ ಅಡಗತ್ತೋ, ಯಾವ್ದ್ರಿಂದ ಬಂದಿದೆಯೋ ಅದೇ ಬ್ರಹ್ಮ ಅಂದ. ಇಂಥದ್ ಬ್ರಹ್ಮ ಅಂತ ಹೇಳಲಿಲ್ಲ. ಅದನ್ನ ನೇರವಾಗಿ ಬ್ರಹ್ಮವನ್ನು ನಿರ್ದೇಶ ಮಾಡದೇ ಇರೋದ್ರಿಂದ, ಇಂಥದ್ ಬ್ರಹ್ಮ ಅಂತ ಹೇಳದೇ ಇರೋದ್ರಿಂದ ಏನೋ ಒಂದ್ ಇಲ್ಲಿದೆ ಗುಟ್ಟು, ವಿಚಾರ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗ್ಬಿಡ್ತು. ಆದ್ರಿಂದ ತಪಸ್ಸು ಮಾಡ್ದ. ಅನ್ಯಥಾಹಿ ಸ್ವರೂಪೇಣೈವ ಬ್ರಹ್ಮ ನಿರ್ದೇಷ್ಟವ್ಯಂ ಜಿಜ್ಞಾಸವೇ ಪುತ್ರಾಯ ಇದಂ ಇತ್ತಂ ರೂಪಂ ಬ್ರಹ್ಮ ಇತಿ. ನ್ಯಾಯವಾಗಿ ಸದೇವ ಸೌಮ್ಯರಮಗ್ರಾಸೀತ್ ಅಂತ ಹೇಳಿ ಶ್ವೇತಕೇತುವಿಗೆ ಉದ್ದಾಲಕ ಹೇಳಿದ ಹಾಗೆ ವರುಣನು ಕೂಡ ನಿಜವಾಗಿ ಸ್ವರೂಪದಿಂದಲೇ ಬ್ರಹ್ಮವನ್ನು ಹೇಳಬೇಕಾಯಿತು. ಅನ್ಯಥಾಹಿ ಅಂದ್ರೆ ಬ್ರಹ್ಮವನ್ನು ಕೇಳಿ ಅಧೀಭಗವೋ ಬ್ರಹ್ಮ ಅಂತಾನೆ ಬಂದಿದ್ದು, ಸ್ವರೂಪದಿಂದ ಬ್ರಹ್ಮ ಇಂತಹದ್ದು ಅಂತ ಹೇಳಬೇಕಾಯಿತು. ಅದು ಜಿಜ್ಞಾಸುವಾಗಿದ್ದಾನೆ, ಒಳ್ಳೆ ಯೋಗ್ಯನಾದ ಶಿಷ್ಯನಾಗಿದ್ದಾನೆ, ಅಂಥ ಮಗನೂ ಆಗಿದ್ದಾನೆ. ಈ ಅವನಿಗೆ ಇದು ಕಣಪ್ಪ ಈ ರೀತಿಯಾಗಿದೆ ಬ್ರಹ್ಮ ಅಂತ ಹೇಳ್ಬೇಕಾಯಿತು. ಅದು ಹೇಳಲೇ ಇಲ್ಲ. ಯಾವುದರಿಂದ ಎಲ್ಲ ಹುಟ್ಟತ್ತೋ, ಯಾವುದ್ರಲ್ಲಿ ಎಲ್ಲ ಇರತ್ತೋ, ಯಾವುದ್ರಲ್ಲಿ ಎಲ್ಲ ಅಡಗತ್ತೋ, ಅದು ಬ್ರಹ್ಮ ಕಣ ತಿಳ್ಕೊಳ್ಳೋ, ವಿಚಾರ ಮಾಡೋ ಅಂತ ಅರ್ಥ. ಅಲ್ಲಿ ವಿಚಾರ ಮಾಡು ಅನ್ನೋ ಪದ ಇಲ್ಲ. ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅನ್ನೋ ಪದದಿಂದ ತಪಸ್ ಮಾಡಬೇಕು ಅಂತಾಯ್ತು. ವಿಚಾರ ಮಾಡೋದು ತಪಸ್ಸು. ನಚೈವಂ ನಿರದಿಶತ, ಇದೇ ಬ್ರಹ್ಮ, ಹೀಗಿರೋದು ಬ್ರಹ್ಮ ಅಂತ ನಿರ್ದೇಶ ಮಾಡಿ ತಿಳಿಸ್ಲಿಲ್ಲ ವರುಣ. ಹೀಗಿದೆ ಕಣಪ್ಪ ಬ್ರಹ್ಮ,
ಇಂಥದ್ದು ಬ್ರಹ್ಮ ತದೇ ತದ್ ಬ್ರಹ್ಮ ಪೂರ್ವಮನ ಪರಮನಂತರಂ ಆತ್ಮ ಬ್ರಹ್ಮ ಸರ್ವಾನುಭೂ ಇತ್ಯಾದಿ ವಾಕ್ಯದಂತೆ ಇಂಥ ರೂಪವಾದದ್ದು ಬ್ರಹ್ಮ ಅಂತ ಹೇಳಲಿಲ್ಲ. ಹಾಗೆ ನಿರ್ದೇಶ ಮಾಡದೇ ಇರೋದ್ರಿಂದ ಸಾವಶೇಷವಾಯಿತು ವಾಕ್ಯ. ಕಿಂತರಿಹಿ ಸಾವಶೇಷಮೇವ ಉಕ್ತವಾನ್. ಏನ ಟಚ್ ಆಗ್ತಾ ಇದೆಯಾ? ಸಾವಶೇಷಮೇವ ಉಕ್ತವಾನ್. ತಾನು ಹೇಳಿದ ವಾಕ್ಯದಲ್ಲಿ ಏನೋ ಉಳಿಸ್ಕೊಂಡ್ಬಿಟ್ಟಿದ್ದಾನೆ, ಪೂರ್ತಿ ಹೇಳಿಲ್ಲ. ಯಾರೋ ಬರ್ತಾರೆ, ಅವರನ್ನ ಆ ಬಸ್ ಸ್ಟ್ಯಾಂಡಿಂದ ನಿನ್ ಕರ್ಕೊಂಡ್ಬರ್ಬೇಕು, ಅವರು ಒಂದು ಇದನ್ನು ಕಾವಿ ಬಟ್ಟೆ ಹೊತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ರೆ ಯಾರು ಅಂತ ಹೇಳ್ಬೇಕಾ? ಹೇಳೇ ಇಲ್ಲ. ಅವ ಒಂಚೂರು ವಾಕ್ಯ ಕಮ್ಮಿ ಉಳಿತು ತಾನೆ. ನೀನು ಸ್ವಲ್ಪ ಊಹೆ ಮಾಡ್ಬೇಕು, ಯಾರು ಕಾವಿ ಬಟ್ಟೆ, ಯಾರು ಬರ್ತಾರೆ ಅಂತ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗೆ ಇಲ್ಲೂ ಕೂಡ ಭೃಗುವಿಗೆ ಎಲ್ಲವೂ ಯಾವುದರಿಂದ ಹುಟ್ಟತ್ತೋ, ಯಾವುದ್ರಲ್ಲಿ ಇರತ್ತೋ, ಯಾವುದ್ರ ಕಡೆ ಹೋಗತ್ತೋ, ಯಾವುದ್ರಲ್ಲಿ ಅಡಗತ್ತೋ ಅದು ಬ್ರಹ್ಮ ಅಂದ್ರೆ ಇಂಥದ್ದು ಬ್ರಹ್ಮ ಅಂತ ಹೇಳದ್ಬಿಟ್ಟು ಹೀಗ್ಯಾಕೆ ಹೇಳಿದ ವರುಣ ಅಂದ್ರಿಂದ ಅತಃ ಅವಗಮ್ಯತೆ ನೂನಂ ಸಾಧನಾಂತರಮಪಿ ಅಪೇಕ್ಷತೆ ಪಿತಾ ಬ್ರಹ್ಮ ವಿಜ್ಞಾನಂ ಪ್ರತಿ ಇತಿ. ಹೀಗೆ ಉಪದೇಶ ಮಾಡಿದ್ರಿಂದ ನಮಗ ಅರ್ಥವಾಗತ್ತೆ ಖಂಡಿತ ಇನ್ನೊಂದು ಸಾಧನ ಇದೆ. ಈಗ ದ್ವಾರಗಳನ್ನು ಹೇಳಿದ್ದಾಯ್ತು, ಸ್ವರೂಪ ಲಕ್ಷಣ ಹೇಳಿದ್ದಾಯ್ತು, ತಿಳ್ಕೊಳ್ಳೋಕೆ ಒಂದು ವಿಚಾರ ಮಾಡೋ ಸಾಧನ ಒಂದಿದೆಯಲ್ಲ ಅದನ್ನು ಹೇಳ್ಬೇಕು. ಸಾಧನಾಂತರಮಪಿ ಪಿತಾ ಅಪೇಕ್ಷತೆ. ಇನ್ನೇನೋ ಒಂದು ಸಾಧನ ಇದೆ, ತಂದೆ ಅದನ್ನ ಹೇಳಿಲ್ಲ, ಆದ್ರೂ ಕೂಡ ನಾನು ಅದನ್ನ ಮಾಡಬೇಕು. ಬ್ರಹ್ಮಜ್ಞಾನವಾಗಬೇಕಾದ್ರೆ ತಪಸ್ಸು ಅನ್ನೋದು ಮುಖ್ಯ. ತಪಸ್ಸು ಅಂದ್ರೆ ಇಂದ್ರಿಯ ಮನಸ್ಸುಗಳನ್ನ ಒಂದೇ ಕಡೆ ಇಟ್ಟು ನೋಡೋದು. ಯಾವುದು ಈ ಜಗತ್ತೆಲ್ಲವೂ ಕೂಡ ಯಾವುದರಿಂದ ಬರುತ್ತೋ, ಯಾವುದ್ರಲ್ಲಿ ಇರುತ್ತೋ, ಯಾವುದ್ರಲ್ಲಿ ಅಡಗತ್ತೋ ಅದು ಬ್ರಹ್ಮ ಅಂದ್ರೆ ಅದಕ್ಕೂ ಸ್ವಲ್ಪ ವಿಚಾರ ಮಾಡ್ಬೇಕು. ನಾವು ವಿಚಾರ ಮಾಡಿದ್ರೆ ನಮಗಾಗಲ್ಲ. ಶ್ರುತಿ ಹೇಳ್ಕೊಟ್ಟದ್ದು, ಶಂಕರಾಚಾರ್ಯ ತೋರಿಸಿದ್ದು, ಆ ದಾರಿಯಲ್ಲಿ ಹೋದ್ರೆ ಅರ್ಥವಾಗತ್ತೆ. ನೀವು ವಿಚಾರ ಮಾಡಿ ನಿಮ್ಗೆ ಎಂತದ್ದು ಅರ್ಥವಾಗಲ್ಲ. ತಪೋ ವಿಶೇಷ ಪ್ರತಿಪತ್ತಿಸ್ತು ಸರ್ವಸಾಧಕ ತಮತ್ವ. ಸ್ವಾಮಿ ಹೇಳಿಲ್ಲ, ತಪಸ್ಸೆ ಅಂತ ಯಾಕೆ ಇನ್ನು ತಗೊಂಡ? ಬೇರೆ ಏನಾದ್ರು ತಗೋಬಹುದಾಗಿತ್ತಲ್ಲ, ಯಜ್ಞ ಯಾಗ ಏನಾದ್ರೂ ಒಂದು ಸಾಧನ ಮಾಡ್ಕೋಬಹುದಾಗಿತ್ತಲ್ಲ. ತಪಸ್ಸೇ ಮಾಡಬೇಕು ಅಂತ ವಿಶೇಷವಾಗಿ ತಪಸ್ಸನ್ನೇ ಆರಿಸ್ಕೊಂಡದ್ದು. ಪ್ರಪಂಚದಲ್ಲಿ ಯದ್ದುಸ್ತರಂ ಯದ್ದುರಾಪಂ ಯದ್ದುರ್ಗಂ ಯಚ್ಚ ದುಷ್ಕರಂ ಸರ್ವಂತ ತಪಸಾ ಸಾಧ್ಯಂ ತಪೋಹಿ ದುರತಿಕ್ರಮ ಅಂತ ಒಂದು ವಾಕ್ಯ ಇದೆ. ಯಾವುದನ್ನ ದಾಟೋಕಾಗಲ್ವೋ, ಯಾವುದನ್ನು ಪಡೆಯೋಕಾಗಲ್ವೋ, ಯಾವುದು ಕಷ್ಟವಾದ ಜಾಗವೋ, ಯಾವುದು ಅತ್ಯಂತ ಕ್ಲೇಶಕರವಾಗಿದೆಯೋ ಎಲ್ಲ ತಪಸ್ಸಿದೆ. ನಿಮ್ಗೆ ಯಾವುದೋ ಒಂದು ವಿಷಯ ಹೊಳೆದಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ ಮನಸ್ಸನ್ನು ಅಲ್ಲೇ ಇಟ್ಬಿಟ್ಟು ಯೋಚನೆ ಮಾಡ್ತಾ ಇರ್ರೆ ಕನಸಲ್ಲಿ ಬಂದು ಉತ್ತರ ಹೇಳ್ಬಿಡ್ತಾನೆ ಭಗವಂತ. ಅಂದ್ರೆ ನಿಮ್ಮ ಮನಸ್ಸು ಅಷ್ಟು ತೀಕ್ಷ್ಣವಾಗಿ ಆ ವಿಷಯದಲ್ಲಿ ಮುಳುಗಬೇಕು. ಏನಂತ, ಇದನ್ನ ನಂಗೆ ಅರ್ಥವಾಗಿಲ್ಲ, ಅರ್ಥವಾಗಬೇಕೋ, ಇದು ನಂಗೆ ಅರ್ಥವಾಗಬೇಕು, ಯಾಕೋ ಅರ್ಥವಾಗಿಲ್ಲ ಅಂತ ನೀವು ಬಲವಾಗಿ ಮನಸ್ಸಿನಿಂದ ಒಂದೇ ವಿಷಯದಲ್ಲಿ ಬಹಳವಾಗಿ ಮುಳುಗಿಬಿಟ್ರೆ ಅದು ಯಾವಾಗಲೂ ಒಂದ್ಸಲ ಅರ್ಥ ಆಗ್ಬಿಡುತ್ತೆ. ಆಶ್ಚರ್ಯ ಅಂದ್ರೆ ಎಂಥೆಂಥ ಕಷ್ಟಕರವಾದದ್ದ ಸಮಸ್ಯೆಗಳು ಬಿಟ್ಕೊಂಡ್ಬಿಡುತ್ತೆ. ಓ ಹೀಗೆ ಅಂತ ಅದು ಅದಕ್ಕೆ ಕೈದಿಲ್ಲ. ನೆನಪಾಗೋದೋ, ಉತ್ತರ ಹೊಳೆಯೋದೋ ಇದಕ್ಕೆಲ್ಲ ವರ್ಕಿಂಗ್ ಇಲ್ಲ, ಹೊಳೆದು ಬಿಡುತ್ತೆ. ಭಗವಂತ ಹೃದಯದಲ್ಲಿ ಇದಾನಲ್ಲ, ನಮ್ಮ ಮನಸ್ಸು ಏನ್ ಯೋಚನೆ ಮಾಡುತ್ತೋ ನೋಡ್ತಾ ಇರ್ತಾನೆ. ನೀವು ಒಂದೇ ವಿಷಯ ಯೋಚನೆ ಮಾಡ್ಬೇಕೋ, ಈಗೊಂದು ವಿಷಯ ಮರುಕ್ಷಣಕ್ಕೆ ಇನ್ನೊಂದು ವಿಷಯ, ಮರುಕ್ಷಣಕ್ಕಿನ್ ಹಾಗೆ ಚಂಚಲವಾದ್ರೆ ಆಗಲ್ಲ. ಚಂಚಲವಲ್ಲದ ಮನಸ್ಸಿನಲ್ಲಿ ಒಂದೇ ವಿಷಯವನ್ನ ಬಹಳ ಆಳವಾಗಿ ವಿಚಾರ ಮಾಡಿದ್ರೆ, ಈಗ ಗಣಿತವೇ ಇರಬಹುದು, ವಿಜ್ಞಾನವೇ ಇರಬಹುದು, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಹೊಳೆದು ಬಿಡುತ್ತೆ. ತಲೆ ಮೇಲೆ ಹಣ್ಣು ಬಿದ್ರೆ ನ್ಯೂಟನ್ಗೆ ಗೊತ್ತಾಗ್ಲಿಲ್ವಾ? ಯಾರು ತುಂಬಾ ವಿಚಾರ ಮುಳುಗ್ತಾರೋ ಅವರಿಗೆ ಆ ವಿಷಯದಲ್ಲಿ ಹೊಳೆಯುತ್ತೆ, ಅದು ಮುಂಚೆನೇ ಇರುತ್ತೆ, ಹೊಳೆದು ಬಿಡುತ್ತೆ. ಹೀಗೆ ತಪಸ್ಸು ಅನ್ನೋದು ವಿಶೇಷವಾದಂತಹ ಸಾಧನ. ಸರ್ವ ಸಾಧಕ ತಮತ್ವ, ಎಲ್ಲವನ್ನೂ ಸಾಧನೆ ಮಾಡಿಕೊಡುತ್ತೆ. ಮನಸ್ಸಿದೆಯಲ್ಲ, ಅದಕ್ಕೆ ಆಗೋದೇ ಇಲ್ಲ ಅನ್ನೋದಿಲ್ಲ, ಯಾವಾಗಲೂ ಅದೇ ಯೋಚನೆ ಮಾಡ್ಬೇಕು ನೀನು. ಆದ್ರಿಂದ ಸರ್ವೇಷಾಂ ಹಿ ನಿಯತ ಸಾಧ್ಯ ವಿಷಯಾಣಾಂ ಸಾಧನಾನಾಂ ತಪೈವ ಸಾಧಕಮಂ ಸಾಧನಂ ಸಾಧಕತಮಂ ಇತಿ ಪ್ರಸಿದ್ಧಂ ಲೋಕೆ.
ಈ ಜಗತ್ತಿನಲ್ಲಿ ಖಂಡಿತ ಪಡಿಲೇಬೇಕು ಸಾಧ್ಯವಾಗಿರುವಂತಹ ವಿಷಯ ಏನೇ ಇದೆ. ಈಗ ಧ್ರುವನಿಗೆ ಸಿಂಹಾಸನ ಬೇಕು, ಏನ್ ಮಾಡ್ದ? ತಪಸ್ ಮಾಡ್ದ. ಇನ್ಯಾರಿಗೂ ನೀನೋ ಬೇಕು, ಏನ್ ಮಾಡ್ದ? ಒಳ್ಳೆ ಮಗು ಆಗ್ಬೇಕು, ತಪಸ್ ಮಾಡ್ದ. ಹೀಗೆ ಮನುಷ್ಯನಿಗೆ ನಿಯತ ಸಾಧ್ಯವಾದ ವಿಷಯಗಳನ್ನ ಸಾಧನ ಮಾಡ್ಬೇಕು ಅಂದ್ರೆ ತಪಸ್ಸೇ ಸಾಧನ. ಆ ಸಾಧನಗಳಲ್ಲಿ ತಪಸ್ಸೇ ಹೆಚ್ಚಿನ ಸಾಧನವಾದ್ರಿಂದ ತಪಸ್ ಮಾಡ್ಬೇಕಪ್ಪ. ತಪಸ್ಸು ಎಲ್ಲಕ್ಕೂ ಸಾಧನ ಅಂತ ಪ್ರಸಿದ್ಧವಾಗಿದೆ. ನೀವು ಎಷ್ಟು ಒಂದೇ ವಿಷಯದಲ್ಲಿ, ಉತ್ತಮ ವಿಷಯದಲ್ಲಿ ಮನಸ್ಸನ್ನ ಏಕಾಗ್ರತೆ ಮಾಡಿ ಮಾಡಿ ಅಭ್ಯಾಸ ಮಾಡ್ತಾರೋ ಅವರಿಗೆ ಆ ಮನಸ್ಸು ಆ ವಿಷಯವನ್ನ ತಿಳ್ಕೊಂಡ್ಬಿಡುತ್ತೆ. ನೀವು ಮಾಡೋ ಕೆಲಸ ನಿಮ್ದು, ಬೇಜಾರಾಗಬಾರ್ದು. ಮನುಷ್ಯನ ಏನಾಗ್ತಾನೆ, ಅಯ್ಯೋ ನಂಗೆ ಗೊತ್ತೇ ಆಗ್ಲಿಲ್ಲ, ಇಷ್ಟೊತ್ತಾಯ್ತೋ ಇನ್ನೂ ಅರ್ಥವಾಗ್ಲಿಲ್ಲ ಅಂತ ಬಿಟ್ರೆ ಮತ್ತೆ ಅರ್ಥ ಆಗಲ್ಲ. ಬಿಡಬಾರ್ದು, ಏನ್ ಮಾಡಿದ್ರು ಬಿಡಬಾರ್ದು, ಗೊತ್ತಾಗಲ್ಲ. ಒಬ್ರು ಈ ಒಂದು ಶಿಲಾಶಾಸನವನ್ನ ಫೋಟೋ ತೆಗೆದು ಮಲಗೋ ಕೋಣೆಯಲ್ಲಿ ಹಾಕೊಂಡಿದ್ರು. ಯಾವ ಭಾಷೆಯನ್ನು ಕಂಡು ಹಿಡಿಬೇಕು ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡೋದು, ಅದು ಯಾವ ಭಾಷೆ ಯಾವ ಲಿಪಿ ಅಂತ. ಏನು ಕೆಲಸ ಇಲ್ಲ, ಊಟ ಮಾಡೋದು, ತಿಂಡಿ ತಿನ್ನೋದು, ಅದನ್ನ ನೋಡೋದು, ನೋಡ್ತಾ ಕೂತ್ಕೊಳ್ಳೋದು. ಯಾವ ಅಕ್ಷರವೂ ಗೊತ್ತಾಗ್ತಾ ಇಲ್ಲ, ಯಾವ ಭಾಷೆ ಅಂತ ಅರ್ಥವಾಗ್ಲಿಲ್ಲ. ಹೀಗೆ 6 ತಿಂಗಳು ವರ್ಷ ನೋಡಿದ ಮೇಲೆ ಯಾವುದೋ ಒಂದು ಪದ ಪಾಳಿ ಭಾಷೆ ಗೊತ್ತಾಯ್ತದೆ. ಓ ಇದು ಪಾಳಿ ಭಾಷೆ ಇದು ಅಂತ ಹೇಳಿ ಆಮೇಲೆ ಎಲ್ಲವನ್ನು ಬಿಡಿಸ್ಕೊಂಡ. ಅದು 6 ತಿಂಗಳು ಒಂದೇ ಫೋಟೋ ನೋಡ್ಬೇಕಾದ್ರೆ ಗೊತ್ತಾಗದೆ ಇರೋದನ್ನ ಎಷ್ಟು ಕಷ್ಟ ಇರ್ಬೇಕು ನೋಡ್ರಿ. ನೀವು ಫೋಟೋ ಹಾಕೊಂಡು ಅದನ್ನೇ ನೋಡ್ತಾ ಇರ್ಬೇಕು, ಹುಡುಕಬೇಕು ಅಂದ್ರೆ ನಮ್ಗೆ ಅಯ್ಯ ಯಾತ ಬೇಕಾದ್ರೆ ಬೇಡ ಅಂದ್ಬಿಡ್ತೀವಿ. ಹಾಗನ್ಬಾರ್ದು. ನೀವು ಹಿಡಿಯೋಕ್ ಹೋದ್ಮೇಲೆ ಅದನ್ನೇ ನೋಡ್ಬೇಕು, ಅಲ್ಲೇ ನೆಟ್ಟು ಅಲ್ಲೇ ಮುಳುಗಿ ಅದನ್ನೇ ನೋಡ್ತಾ ಇದ್ರೆ ಆಗತ್ತೆ. ಹೀಗೆ ತಪಸ್ಸು ಅನ್ನೋದು ಎಲ್ಲಕ್ಕೂ ಸಾಧನ ಪ್ರಸಿದ್ಧವಾದಂತಹದ್ದು ಅಂತ ಇದು ಲೋಕದಲ್ಲಿ ಕಂಡಿದೆ. ತಸ್ಮಾತ್ ಪಿತ್ರ ಅನುಪದಿಷ್ಟಮಪಿ ಬ್ರಹ್ಮ ವಿಜ್ಞಾನ ಸಾಧನತ್ವೇನ ತಪಃ ಪ್ರತಿಪೇದೆ. ಆದ್ರಿಂದ ತಂದೆ ಉಪದೇಶ ಮಾಡ್ಲಿಲ್ಲ, ತಪಸ್ ಮಾಡೋ ಅಂತ ಹೇಳಲಿಲ್ಲ. ಆದ್ರೂ ಕೂಡ ಬ್ರಹ್ಮ ವಿಜ್ಞಾನಕ್ಕೆ ಸಾಧನ ತಪಸ್ಸೆ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡ. ಅದನ್ನು ವಿಚಾರ ಮಾಡ್ದ ಅಂತ ಮುಂದಿದೆ. ವಿಚಾರ ಮಾಡೋದು ಅಂದ್ರೆ ಒಂದೇ ವಿಷಯವನ್ನ ಬಹಳ ಹೊತ್ತು ವಿಚಾರ, ಯಾವುದ್ರಲ್ಲಿ ಎಲ್ಲ ಇದೆ, ಯಾವುದ್ರಲ್ಲಿ ಎಲ್ಲವೂ ಅಡಗತ್ತೆ, ಯಾವುದ್ರಿಂದ ಎಲ್ಲ ಬಂದಿದೆ, ಅದನ್ನೇ ಎಲ್ಲವನ್ನು ನೋಡ್ತಾ ಇರೋದು. ಗಾಳಿಯಲ್ಲಿ ಎಲ್ಲ ಇದೆಯೋ, ಭೂಮಿಯಲ್ಲಿ ಎಲ್ಲ ಇದೆಯೋ, ನೀರಿನಲ್ಲಿ ಎಲ್ಲ ಇದೆಯೋ, ಅಗ್ನಿಯಲ್ಲಿ ಎಲ್ಲ ಇದೆಯೋ ಅಂತ ಒಂದೊಂದ ಪರೀಕ್ಷೆ ಮಾಡ್ತಾ ತಿಳ್ಕೊಳ್ಳೋದು. ಹೀಗೆ ಎಲ್ಲವನ್ನು ಕೂಡ ಸಾಧನವಾಗಿ ಪ್ರಸಿದ್ಧವಾಗಿ ಭೃಗು ಬ್ರಹ್ಮ ವಿಜ್ಞಾನಕ್ಕೆ ಸಾಧನವಾಗಿ ಆ 3 ವಾಕ್ಯ ಇತ್ತಲ್ಲ, ಎತ್ತವ್ವ ವಿಮಾನಿ, ಅದನ್ನ ಹಿಡ್ಕೊಂಡು ವಿಚಾರ ಮಾಡ್ತಾ ಕೂತ್ಕೊಂಡ. ಇಷ್ಟೂ ಭೂತಗಳು ಯಾವ್ದ್ರ ಹುಟ್ಟತ್ತೆ, ಯಾವ್ದ್ರಲ್ಲಿ ಇರತ್ತೆ, ಯಾವ್ದ್ರಲ್ಲಿ ಅಡಗತ್ತೆ, ಅದು ಬ್ರಹ್ಮ ಅಂದ್ರೆ ಅದು ಯಾವ್ದು ಇರಬಹುದು ಅಂತ ಹೇಳಿ ಭೃಗು ಮಾಡ್ದ. ಆ ತಪಸ್ಸು ಅನ್ನೋದು ಹೇಗಿದೆ ಅಂದ್ರೆ ತಚ್ಚ ತಪಃ ಬಾಹ್ಯಾಂತಃಕರಣ ಸಮಾಧಾನಂ. ಅದು ತಪಸ್ಸು ಅಂದ್ರೆ ಹೊರಗಿನ ಇಂದ್ರಿಯಗಳನ್ನು ಮನಸ್ಸನ್ನು ಒಂದೇ ಕಡೆಯಲ್ಲಿ ಸಮಾಧಾನವಾಗಿ ಏಕಾಗ್ರತೆಯಾಗಿ ಇಡೋದು. ತಪಸ್ಸು ಅಂದ್ರೆ ಅಷ್ಟೇ, ಒಂದೇ ವಿಷಯದಲ್ಲಿ ಮನಸ್ಸನ್ನು ಇಡೋದು. ಹಾಗೇ ಮನಸ್ಸು ಇಟ್ರೆ ನಿಮ್ ಮನಸ್ಸಿಗೆ ಶಕ್ತಿ ಬರುತ್ತೆ. ಮನಸ್ಸು ಒಂಥರ ನೀರಿನ ಶಕ್ತಿ ಇದ್ದ ಹಾಗೆ, ಒಂದೇ ಕಡೆ ಹರಿದ್ರೆ ಶಕ್ತಿ ಇರುತ್ತೆ, ಚೆಲ್ಲ ಹೋದ್ರೆ ಒಣಗ ಹೋಗುತ್ತೆ. ಬೆಟ್ಟದ ಮೇಲೆ ಒಂದೇ ಕಡೆ ನೀರು ಹರಿದ್ರೆ ಏನಾಗತ್ತೆ, ಹೊಳೆ ಆಗತ್ತೆ. ಚೆಲ್ ಹೋದ್ರೆ ಏನಾಗತ್ತೆ, ಒಣಗ ಹೋಗುತ್ತೆ. ಯಥೋದಕ್ಕೆ ದುರ್ಗೆ ವೃಷ್ಟಂ ಆಸಕ್ತಂ ತಾದೃಗೆ ಏವ ಮುನಿ ವಿಜಾನ ಆತ್ಮ ಕಠೋಪನಿಷತ್. ಹೌದು. ಹೀಗೆ ಒಂದೇ ವಿಷಯದಲ್ಲಿ ಮನಸ್ಸನ್ನು ಮುಳುಗಿಸೋ ಅಭ್ಯಾಸ ನಾವು ಮಾಡ್ಕೋಬೇಕು. ಆಗ ಬಾಹ್ಯಾಂತಃಕರಣ ಸಮಾಧಾನವೇ ತಪಸ್ಸು. ತದ್ವಾರಕತ್ವಾತ್ ಬ್ರಹ್ಮ ಪ್ರತಿಪತ್ತೆ. ಈ ರೀತಿ ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ವಿಷಯದಲ್ಲಿ ಮುಳುಗಿಸಿದ್ರೆ ಬ್ರಹ್ಮ ಸ್ವರೂಪವನ್ನ, ನಮ್ಮ ಆತ್ಮನಾದ ಬ್ರಹ್ಮವನ್ನ ತಿಳ್ಕೋ. ಇಲ್ಲಿ ಒಂದಿದೆ, ನೀವು ಈ ತಪಸ್ ಮಾಡುವಾಗ ನಿಮಗೆ ಒಳ್ಳೆ ಪ್ರೇಮವೂ ಕೂಡಿದ್ರೆ ಬೇಜಾರಾಗಲ್ಲ. ಪ್ರೀತಿ ಇಲ್ಲದೆ ಹೋದ್ರೆ ಬೇಜಾರಾಗ್ಬಿಡುತ್ತೆ. ಈಗ ಅಜ್ಜಿ ಅಂತ ಇಟ್ಕೊಳ್ಳೆ, ಮನೇಲಿ ಅಜ್ಜಿ, ಆ ಮೊಮ್ಮಗು ಇದೆ, ಅದು ಆಟ ಆಡ್ತಾ ಇದೆ, ನೋಡ್ಕೋಬೇಕು, 6 ಗಂಟೆ ನೋಡ್ಕೋಬೇಕು. ನೋಡ್ಕೊಳತ್ತದ, ಯಾಕಂದ್ರೆ ಮೊಮ್ಮಗು ತಾನೆ, ಪ್ರೀತಿ ಇದೆ. ಏನಾದ್ರೂ ಆಗ್ಲಿ ಅದೇ ಮಗುನೇ ನೋಡ್ತಾ ಇರತ್ತೆ. ಪೆಟ್ಟಾಗಬಾರ್ದು, ನಾಯಿ ಅಟ್ಟಿಸ್ಕೊಂಡ್ ಬರಬಾರ್ದು, ಎಲ್ಲೂ ಬೀಳ್ಬಾರ್ದು ಅಂತ ಹೇಳಿ ಅದನ್ನೇ ನೋಡ್ತಾ ಇರುತ್ತೆ. ಯಾಕೆ? ಪ್ರೀತಿ. ಮನುಷ್ಯನಿಗೆ ಪ್ರೇಮ ಇದ್ರೆ ಆ ಏಕಾಗ್ರತೆಯಲ್ಲಿ ಬೇಜಾರಿಲ್ಲ. ಸುಮ್ನೆ ಯಾವ್ದೋ ಒಂದ್ ಮರ ನೋಡ್ತಾ ಕೂತ್ಕೋ ಅಂದ್ರೆ ಯಾರು ನೋಡ್ತಾರ ಮರನ? ಏನೋ ಬೇಡ, ಆ ಮರ ನೋಡಿ ನಮ್ಗೇನಾಗ್ಬೇಕು ಅಂತ ಹೇಳಿ. ಹೀಗೆ ಮನುಷ್ಯನಿಗೆ ಪ್ರೇಮವೂ ಉತ್ತಮ ವಿಚಾರವೂ 2 ಸೇರಿದ್ರೆ
ಮನಸ್ಸಿನ ಸಮಾಧಾನ ಏಕಾಗ್ರತೆ ಬರುತ್ತೆ. ಹೀಗೆ ಬ್ರಹ್ಮಜ್ಞಾನಕ್ಕೆ ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ಕಡೆಯಲ್ಲಿ ಪ್ರೇಮದಿಂದ ಇಡಬೇಕು ಅಂತಾಯ್ತು. ಈಗ ಒಂದು ಶ್ಲೋಕವನ್ನು ಕೊಡ್ತಾರೆ. ಮನಸಶ್ಚೇಂದ್ರಿಯಾಣಾಂಚ ಏಕಾಗ್ರ್ಯಂ ಪರಮಂ ತಪಃ ಅಜ್ಯಾಯ ಸರ್ವಧರ್ಮೇಭ್ಯಃ ಸಧರ್ಮ ಪರ ಉಚ್ಯತೆ. ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ವಸ್ತುವಿನಲ್ಲಿ, ಉತ್ತಮೋತ್ತಮ ವಸ್ತುವಿನಲ್ಲಿ ಮುಳುಗಿಸ್ಬೇಕು. ಏನ್ ಮಾಡಿದ್ರು ಚೆಲ್ಲಬಾರ್ದು, ಹಾರ ಹೋಗಬಾರ್ದು, ಕುಪ್ಪಳಿಸಬಾರ್ದು. ಒಂದೇ ವಸ್ತುವಿನಲ್ಲಿ ಏಕಾಗ್ರತೆಯಿಂದ ಪ್ರೇಮದಿಂದ ಅಲ್ಲೇ ಇದ್ರೆ ಅದೇ ಪರಮ ತಪಸ್ಸು. ಆ ಪರಮ ತಪಸ್ಸು ಮಾಡಿಬಿಟ್ರೆ ಎಲ್ಲಾ ಧರ್ಮಕ್ಕಿಂತ ಅದೇ ದೊಡ್ಡದು. ನೀವು ಇದುವರೆಗೆ ಏನೇನು ದಾನ ಧರ್ಮ ಪೂಜೆ ಇದೆಲ್ಲ ಏನಾಗತ್ತೆ ಅಂದ್ರೆ ಚಂಚಲ. ಪೂಜೆ ಮಾಡಿ ಆ ಹೂ ತರಬೇಕೋ, ಈದ್ ಮಾಡ್ಬೇಕೋ, ಅದು ಹೊಡಿಬೇಕು, ಈ ಕರ್ಮವೆಲ್ಲ ಚಂಚಲ, ಏಕಾಗ್ರತೆ ಬರೋಲ್ಲ. ಯಾವುದೇ ಕೆಲಸ ಇದೆಯಲ್ಲ ಆ ಕೆಲಸಕ್ಕೆ ಸಾಮಗ್ರಿಗಳು, ಅದಕ್ಕೆ ಅದು ಬೇಕು ಇದು ಬೇಕು, ಈ ಬಹಳ ಕ್ಲೇಶ. ಆದ್ರಿಂದ ಪರಮಂ ತಪಃ ಅಂತ ಹೇಳಿದ್ದು ಇಂದ್ರಿಯ ಮನಸ್ಸುಗಳನ್ನ ಒಂದೇ ವಸ್ತುವಿನಲ್ಲಿ, ಒಂದೇ ಪುರುಷನಲ್ಲಿ, ಪರಮಾತ್ಮನಲ್ಲಿ ಮುಳುಗಿಸಿಬಿಟ್ರೆ ಪ್ರೇಮದಿಂದ, ಅದು ಎಲ್ಲಾ ಧರ್ಮಕ್ಕಿಂತ ಶ್ರೇಷ್ಠ. ನಿಮಗೆ ಪ್ರೇಮ ಹೆಚ್ಚಾದ ಹಾಗೆ ಮುಳುಗತ್ತೆ, ಮುಳುಗಿದಷ್ಟು ಜಾಸ್ತಿ ಆಗತ್ತೆ. ಯಾಕೆ ಬರಲ್ಲ ಅಂದ್ರೆ ಪ್ರೀತಿ ಇಲ್ಲ. ಯಾಕೆ ಪ್ರೀತಿ ಇಲ್ಲ ಅಂದ್ರೆ ಮುಳುಗಿಲ್ಲ, ಅದೇ ಕಾರಣ. ಆದ್ರೆ ಎಲ್ಲಾ ಧರ್ಮಕ್ಕಿಂತ ಅದೇ ಜ್ಯಾಯ ಅಂದ್ರೆ ಶ್ರೇಷ್ಠ. ಜಗತ್ತಲ್ಲಿ ಒಂದೇ ಸ್ವರೂಪದಲ್ಲಿ ಮನಸ್ಸ ಇದಾನಲ್ಲ, ಅದು ಎಲ್ಲಕ್ಕಿಂತ ಶ್ರೇಷ್ಠ. ಅದೇ ಪರೋಧರ್ಮ. ಈ ಜಗತ್ತಿನ ಧರ್ಮದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಅಂತ ಮೋಕ್ಷ ಧರ್ಮದ 254 ಅಂತ ಹಾಕಿದ್ದಾರೆ. ನಮ್ ಗುರುಗಳು ಹೇಗೆ ಹುಡುಕ್ತಾರಪ್ಪ ನೋಡ, ಸಿಕ್ತಾ? ಶ್ಲೋಕ ಇನ್ನೊಂದ್ಸಲ ಓದೋ. ಮನಸಶ್ಚ ನೋಡು, ಈ ಏಕಾಗ್ರತೆಯಲ್ಲಿ ಬರೀ ಶಬ್ದ ಹೇಳೋ ಏಕಾಗ್ರತೆ ಸಾಕಾಗಲ್ಲ. ಶಬ್ದ ಬಾಯಲ್ಲಿ ಹೇಳ್ತಾ ಇರ್ತಾನೆ, ಮನಸ್ಸೆಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ. ವೇದ ಹೇಳುವಾಗ, ಗಾಯತ್ರಿ ಜಪ ಮಾಡುವಾಗ ಮನಸ್ಸಲ್ಲಿರಲ್ಲ. ಆ ಪ್ರೇಮವೂ ಇದ್ದು ಆ ರೂಪವನ್ನು ಶಬ್ದವನ್ನು ಹೇಳ್ತಾ ಅಲ್ಲೇ ಮುಳುಗಿದ್ರೆ ಅದು ಸ್ವಲ್ಪ ವಾಸಿ. ಇನ್ನು ಆತ್ಮನಲ್ಲೇ ಮುಳುಗೋದಾದ್ರೆ ಉತ್ತಮೋತ್ತಮ. ಹೀಗೆ ಅತ್ಯಂತ ಶ್ರೇಷ್ಠವಾದ ತಪಸ್ಸು ಅಂದ್ರೆ ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ವಸ್ತುವಿನಲ್ಲಿ ಮುಳುಗಿಸ್ಬೇಕಪ್ಪ. ಅದೇ ನಿಜವಾಗಿ ನೀವು ಮಾಡಬೇಕಾದದ್ದು. ಈ ದಿವಸ ಎಲ್ಲೆಲ್ಲೋ ಇಟ್ಟು 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 ಮನಸ್ಸನ್ನು ಹಾಳು ಮಾಡಿದ ಕೂಡಲೇ ಆ ಮುಖ ಹೇಳ್ಬಿಡುತ್ತೆ ಮನಸ್ಸು ಎಷ್ಟು ಚಂಚಲ ಅಂತ. ಭಯ, ದುಃಖ, ಆಕ್ರೋಶ, ನೋವು ಎಲ್ಲ ಮುಖದಲ್ಲಿ ಕಾಣಿಸ್ತಾ ಇರತ್ತೆ. ಇದೇನು ಹೀಗೆ ಮುಖ ಇದೆಯಲ್ಲ ಅಂದ್ರೆ ಅಷ್ಟೇ ಆ ಮನಸ್ಸಿನ ಕೆಲಸ. ಎಲ್ಲ ಪ್ರಪಂಚದ 100 ಚಿಂತೆಗಳನ್ನು ತುಂಬಿಕೊಂಡು 100 ಪರಿಹಾರವಿಲ್ಲದೆ ಇರೋದನ್ನ ಅದಕ್ಕೇನ್ ಮಾಡೋದು, ಇದಕ್ಕೇನು ಏನ್ ಮಾಡೋದು, ಏನು ಮಾಡ್ಬೇಕಾಗಿಲ್ಲ. ಇರುವಂತಹ ತತ್ವದಲ್ಲಿ ಮನಸ್ಸನ್ನು ಇಟ್ಕೊಂಡು ಆನಂದವಾಗಿ ನಮ್ಮ ಪಾಡಿಗೆ ನಾವಿರ್ಬೇಕು. ಹೀಗೆ ಪರಮಂ ತಪಸ್ಸನ್ನ ನೀವು ಮಾಡಿದ್ರೆ ಅದು ನಿಮ್ಮ ಮನಸ್ಸನ್ನು ನೀವು ಇಡೋಕೆ ನಿಮ್ಗೇನು ಯಾರು ಏನ್ ಬಂದು ಹೇಳ್ಕೊಡ್ಬೇಕಾಗಿಲ್ವಲ್ಲ. ಯಾರು ಬರ್ಬೇಕೋ? ನಮ್ಮ ಮನಸ್ಸನ್ನು ಬೇರೆ ಯಾರಾದ್ರೂ ಒಂದ್ ಕಡೆ ಇಡ್ರಿ ಅಂದ್ರೆ ಅದಾಗಲ್ಲ. ಆದ್ರಿಂದ ನಮ್ಮ ಮನಸ್ಸನ್ನ ಅತ್ಯಂತ ಶ್ರೇಷ್ಠನಾದ ಪರಮಾತ್ಮ ನಮ್ಮ ಆತ್ಮನ ಇದ್ದಾನೆ, ಅವನ ಕಡೆಯಿಂದ ಪ್ರೇಮ ಇದೆ. ಅವನಲ್ಲಿ ನಾವು ಪ್ರೇಮವನ್ನ ತೋರಿಸಿ ಆನಂದವಾಗಿ ಅಲ್ಲೇ ಮನಸ್ಸನ್ನು ಮುಳುಗಿಸ್ಬಿಟ್ರೆ ಭಾರಿ ತಪಸ್ಸು, ಮಹಾ ತಪಸ್ಸು. ಯಾವ ಭಯವೂ ಇಲ್ಲ, ಯಾವ ದುಃಖವೂ ಇಲ್ಲ, ಯಾವ ಕ್ಲೇಶವೂ ಇಲ್ಲ, ಏನೇನೂ ಇಲ್ಲ, ಆನಂದವಾಗಿರ್ತಾರೆ. ಹೀಗೆ ಪರಧರ್ಮ ಅತ್ಯಂತ ಶ್ರೇಷ್ಠವಾದ ಧರ್ಮ, ಸರ್ವಧರ್ಮಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿ ತಪಸ್ಸನ್ನ ಹೊಗಳಿದರು. ಈಗ ತಪಸ್ಸನ್ನು ಮಾಡ್ದ ಆ 3 ವಾಕ್ಯದಲ್ಲಿ. ಆ ತಪಸ್ಸು ಮಾಡಿದ ಮೇಲೆ ಅವನಿಗೆ ಏನ್ ಅರ್ಥವಾಯಿತು ಅಂತ ಹೇಳ್ತಾರೆ. ತಪಸ್ ಅನ್ನಂ ಬ್ರಹ್ಮೇ ಹೀಗೆ ಸಹ ತಪಃ ತಪ್ತವಾದು. ಹೀಗೆ ವಿಚಾರ ಮಾಡಿ ಪಂಚಭೂತಗಳಲ್ಲಿ ಒಂದೊಂದನ್ನು ಇಷ್ಟಪಡ್ಲಿಲ್ಲ ಅವನು. ಅನ್ನವೇ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕಂದ್ರೆ ಮನುಷ್ಯನ ಶರೀರ ಬರೋದು ಅನ್ನರಸದಿಂದ, ಮನುಷ್ಯ ಶರೀರ ಉಳಿಯೋದು ಯಾವ್ದ್ರಿಂದ? ಅನ್ನರಸದಿಂದ. ಮನುಷ್ಯನ ಶರೀರ ಕೊನೆಗೆ ಹೋಗೋದು ಯಾವ್ದ್ರಲ್ಲಿ? ಅನ್ನದಲ್ಲಿ. ಅದನ್ನ ಅನ್ನವೇ ಬ್ರಹ್ಮ ಅಂತ ನಿಶ್ಚಯ ಮಾಡಿಬಿಟ್ಟ. ನಿಶ್ಚಯ ಮಾಡಿದ ಕಾರಣ ಪ್ರಪಂಚದಲ್ಲಿ ಮನುಷ್ಯನಲ್ಲದೆ ಎಲ್ಲಾ ಪ್ರಾಣಿಗಳಿಗೂ ಅನ್ನ ಬೇಕು.
ಯಾವಾಗ್ಲೂ ಇಷ್ಟಪಡೋದು ಯಾವ್ದನ್ನ? ಅನ್ನವನ್ನ. ಅನ್ನದಲ್ಲಿ ಪ್ರೀತಿ ಇಲ್ಲ ಅಂತ ಇರೋಕ್ಕಾಗಲ್ಲ. ಅನ್ನದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅವನು ಬದುಕಲ್ಲ, ಆಗೋದೇ ಇಲ್ಲ. ಹೀಗಾಗಿ ಅನ್ನವೇ ಎಲ್ಲಕ್ಕೂ ಮೂಲ. ಅನ್ನದಿಂದಲೇ ಎಲ್ಲ ಬರುತ್ತೆ, ಅನ್ನದಿಂದಲೇ ಇರುತ್ತೆ, ಅನ್ನದಲ್ಲೇ ಅಡಗತ್ತೆ. ಈ ಪಂಚಭೂತಗಳಲ್ಲಿ ಯಾವುದೋ ಒಂದು ಜೀವಿ ಅದನ್ನ ನಾನು ಮಾಡ್ಕೊಂಡು ಆ ದೇಹ ಬಿಟ್ರೆ ಅದು ನಿನಗೆ ಅನ್ನ. ನೀ ಏನ್ ತಿಂತೀಯ ಹೇಳೋ? ಅನ್ನ ಅಂದ್ರೆ ಏನೋ? ಅಲ್ಲಪ್ಪ, ಯಾವುದೋ ಒಂದು ಜೀವಿ ಆ ಪಂಚಭೂತಗಳನ್ನು ದೇಹ ಮಾಡ್ಕೊಂಡು ಆ ದೇಹವನ್ನು ಬಿಟ್ಟಿರತ್ತೆ. ಆ ಬಿಟ್ಟ ದೇಹವನ್ನು ತಿಂತಾ ಇದ್ದೀರಿ ನಾವು. ಅದೇನೋ ಅನ್ನ. ಆ ಅನ್ನವನ್ನ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕಂದ್ರೆ ಈ ಜಗತ್ನಲ್ಲಿ ಎಲ್ಲಾ ಕಡೆಯೂ ಅನ್ನವೇ ಇರೋದು. ಬರೀ ಪಂಚಭೂತ ಅಂತ ಕಾಣೋದೇ ಇಲ್ಲ. ಅನ್ನಮಯವಾದ ಶರೀರಕ್ಕೆ ಪಂಚಭೂತಗಳು ಕಾಣೋದು. ಆದ್ರಿಂದ ಅನ್ನವೇ ಬ್ರಹ್ಮ ಅಂತ ತಿಳ್ಕೊಂಡ. ಅನ್ನದಲ್ಲೇ ಎಲ್ಲ ಇದೆ ಎಂದ. ಹೇಗೆ ಅಂದ್ರೆ ತದ್ಧಿ ಯಥೋಕ್ತ ಲಕ್ಷಣೋಪೇತಂ. ವರುಣ ಹೇಳಿದ ಲಕ್ಷಣ ಇದೆಯಲ್ಲ, ಆ ಲಕ್ಷಣದಿಂದ ಕೂಡ್ಕೊಂಡಿರೋದು ಈ ಅನ್ನವೇ. ಯಾವುದ್ರಿಂದ ಎಲ್ಲವೂ ಬರುತ್ತೋ, ಯಾವುದ್ರಲ್ಲಿ ಇರುತ್ತೋ ಅಂತ ಹೇಳಿದ್ನಲ್ಲ, ಆ ಲಕ್ಷಣವೆಲ್ಲ ಅನ್ನಕ್ಕೆ ಹೊಂದತ್ತೆ. ಹೇಗೆ? ಕಥಂ ಅನ್ನಾತ್ ಹಿ ಏವ ಖಲು ಇಮಾನಿ ಭೂತಾನಿ ಜಾಯಂತೆ. ಅನ್ನದಿಂದಲೇ ಈ ಭೂತಗಳೆಲ್ಲ ಹುಟ್ಟತ್ತೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ಅನ್ನರಸದಿಂದಲೇ ಹುಟ್ಟೋದು. ಅನ್ನರಸದಿಂದ ತುಂಡು ತುಂಡಾಗಿ ಹುಟ್ಟತ್ತೆ. ಒಟ್ಟು ಅನ್ನರಸ ವಿರಾಟ್ ಪುರುಷ. ಹೀಗೆ ಅನ್ನರಸವನ್ನ ನಾನು ಮಾಡ್ಕೊಂಡಂತ ಜೀವನ ಹೆಸರೇನು? ಅನ್ನಮಯ. ಏನ್ ಹೆಸರು? ಅನ್ನಮಯ. ಅನ್ನ ಅಂದ್ರು ಅನ್ನಮಯ ಅಂದ್ರು ಅರ್ಥ ಒಂದೇ. ಬರೀ ಅನ್ನ ಇರೋಲ್ಲ, ಅಲ್ಲಿ ಒಳಗೆ ಜೀವ ನಾನು ಮಾಡ್ಕೋಬೇಕು. ಅನ್ನದಿಂದ ಹುಟ್ಟತ್ತೆ ಅಂದ್ರು ಅನ್ನಮಯನಿಂದ ಹುಟ್ಟತ್ತೆ ಅಂತ ಅರ್ಥ. ಅನ್ನದಿಂದಲೇ ಭೂತಗಳೆಲ್ಲ ಹುಟ್ಟತ್ವೆ. ಅನ್ನೇನ ಜಾತಾನಿ ಜೀವಂತಿ. ಅನ್ನರಸದಿಂದ ಹುಟ್ಟಿದವರು ಅನ್ನರಸದಿಂದಲೇ ಬದುಕಬೇಕು. ತಾಯಿ ಗರ್ಭದಿಂದ ಹಿಡಿದು ಕೊನೆ ಉಸಿರಾಡೋವರೆಗೂ ಅನ್ನ ತಿಂತಾನೆ ಇರಬೇಕು. ಹುಟ್ಟಿದ ಎಲ್ಲಾ ಪ್ರಾಣಿಗಳು ಅನ್ನದಿಂದಲೇ ಬದುಕ್ತಾ ಇವೆ. ಅನ್ನಂ ಪ್ರಯಂತಿ. ಕೊನೆಗೆ ಅನ್ನದ ಕಡೆಗೆ ಹೋಗುತ್ತೆ. ಅಭಿಸಂಬಿಷಂತಿ. ಅನ್ನದಲ್ಲೇ ಅಡಕವಾಗಿ ಹೋಗ್ಬಿಡತ್ತೆ. ಇತಿ ತಸ್ಮಾತ್ ಯುಕ್ತಂ ಅನ್ನಸ್ಯ ಬ್ರಹ್ಮತ್ವಂ ಇತ್ಯಭಿಪ್ರಾಯ. ಆದ್ದರಿಂದ ನಮ್ಮ ಅಪ್ಪ ಹೇಳಿರೋದು ಅನ್ನವನ್ನೇ ಬ್ರಹ್ಮ, ಅನ್ನ ಬ್ರಹ್ಮ ತಿಳ್ಕೊಂಡಿದೀನಿ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡ್ಬಿಟ್ಟ. ನಿಶ್ಚಯ ಮಾಡ್ಕೊಂಡು ಅಪ್ಪನ ಹತ್ರ ಬಂದ. ನನಗೆ ಅರ್ಥವಾಯ್ತು, ನೀವು ಹೇಳಿದ್ದು ಅನ್ನವನ್ನೇ ನೀವು ಬ್ರಹ್ಮ ಅಂತ ಹೇಳಿದಿರಿ ಅಂತ ಹೇಳ್ತಾನೆ. ತದ್ವಿಜ್ಞಾಯ ತದ್ವಿಜ್ಞಾಯ ಇಲ್ಲಿ ಮಾತ್ರ ತಪಸ ಅಂತ ಹೇಳಿದ್ದಾರೆ. ಮೊದಲನೇ ತಪಸ ಅಂತ ಹೇಳಿಲ್ಲ. ಇಲ್ಲಿ ವರುಣರು ತಪಸ್ಸಿನಿಂದ ಬ್ರಹ್ಮವನ್ನು ವಿಚಾರ ಮಾಡು ಈ ಜಾಗದಲ್ಲಿ ಹೇಳಿದ್ದಾರೆ. ಹಾಗೆ ಅನ್ನದಿಂದಲೇ ಎಲ್ಲ ಹುಟ್ಟತ್ತೆ, ಅನ್ನದಲ್ಲೇ ಇರತ್ತೆ, ಅನ್ನದಲ್ಲೇ ಅಡಗತ್ತೆ ಅಂತ ತಿಳ್ಕೊಂಡ್ಮೇಲೆ ಅಪ್ಪನ ಹತ್ರ ಅದನ್ನ ಕನ್ಫರ್ಮ್ ಮಾಡ್ಬೇಕಲ್ಲ. ಗಟ್ಟಿ ಮಾಡ್ಕೊಳ್ಳೋಕೋಸ್ಕರವಾಗಿ ತಂದೆ ಹತ್ರ ಬಂದ. ಪುನರೇವ ವರುಣಂ ಪಿತರಂ ಉಪಸಸಾರ. ತಂದೆಯ ಬಳಿಗೆ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ಪೂಜ್ಯರೇ, ನಾನು ಅನ್ನವನ್ನೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದೀನಿ, ಅದು ಸರಿನೋ ಅದ ಬೇರೆನೋ ಅಂತ ಕೇಳಿದ. ಅದಕ್ಕೆ ವರುಣ ಹೇಳ್ದ, ತಪಸ್ ಮಾಡೋ, ಪೂರ್ತಿ ವಿಚಾರ ಮಾಡಿಲ್ಲ ಅಂತ ಅರ್ಥ. ತಪಸ್ಸು ಮಾಡ್ತಾ ಬ್ರಹ್ಮವನ್ನು ವಿಚಾರ ಮಾಡೋ. ತಪಸ್ಸೇ ಬ್ರಹ್ಮ ಸಾಧನ, ಬ್ರಹ್ಮಜ್ಞಾನಕ್ಕೆ ಸಾಧನ ತಪಸ್ಸು. ಅದನ್ನ ತಪಸ್ಸನ್ನು ಮಾಡ್ತಾ ಇರೋ ಗೊತ್ತಾಗತ್ತೆ ಅಂತೇಳಿ ಮತ್ತೆ ತಪಸ್ಸಿಗೆ ಅವನನ್ನು ಕಳಿಸ್ತಾನೆ. ಅಂದ್ರೆ ನೀನ್ ತಿಳ್ಕೊಂಡದ್ದು ಪೂರ್ತಿ ಆಗ್ಲಿಲ್ಲ ಅಂತ ಅರ್ಥ. ತಪ್ಪು ತಿಳ್ಕೊಂಡಿದೀಯ ಅಂತ ಹೇಳೋಕ್ಕಿಂತ ಅರ್ಧಂಬರ್ಧ ತಿಳ್ಕೊಂಡಿದೀಯ. ತಪಸ್ಸು ಮಾಡಿ ಅವನು ಸ್ಫೂರ್ತಿ ಆಗಿಲ್ಲ ತಿಳ್ಕೊಂಡು, ತಪ್ಪಾಗಿ ತಿಳ್ಕೊಂಡದ್ದು. ಆದ್ರೂ ಕೂಡ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳಲಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ಯಾ, ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರು. ಸಹ ಏವಂ ತಪಃ ತಪ್ತ್ವಾ ಅನ್ನಂ ಬ್ರಹ್ಮ ಇತಿ ವಿಜ್ಞಾಯ ಲಕ್ಷಣೇನ ಉಪಪತ್ಯಾ ಚ ಪುನರೇವ ಸಂಶಯಂ ಆಪನ್ನಃ ವರುಣಂ ಪಿತರಂ ಉಪಸಸಾರ. ಸಹ ಅಂದ್ರೆ ಯಾರೋ? ಭೃಗು. ಈ ರೀತಿ ತಪಸ್ಸನ್ನು ಯೋಚನೆ ಮಾಡಿ ಮಾಡಿ
ಅನ್ನವೇ ಬ್ರಹ್ಮ ಅಂತ ನಿಶ್ಚಯ ಮಾಡಿಕೊಂಡು ಅನುಭವದಲ್ಲಿ ಕಂಡುಕೊಂಡು ಆ ಲಕ್ಷಣವೂ ಹೊಂದತ್ತೆ, ಯುಕ್ತಿಯೂ ಹೊಂದತ್ತೆ. ಲಕ್ಷಣ ಬ್ರಹ್ಮದಲ್ಲಿ ಇರೋದು, ಬ್ರಹ್ಮದಲ್ಲಿ ತೋರ್ಕೊಳ್ಳೋದು, ಬ್ರಹ್ಮದಲ್ಲಿ ಅಡಗೋದು ಅನ್ನೋದು ಅನ್ನಕ್ಕೆ ಹೊಂದತ್ತೆ, ಅನ್ನವೇ ಬ್ರಹ್ಮ ಅಂತ. ಆದ್ರಿಂದ ಸರಿಯಾಗಿದೆ, ಯುಕ್ತಿಗೂ ಹೊಂದತ್ತೆ, ಲಕ್ಷಣ ವಾಕ್ಯವೂ ಹೊಂದತ್ತೆ ಅಂತ ಆದ್ಮೇಲೆ ಈಗ ನನಗೆ ಬ್ರಹ್ಮ ತಿಳ್ಕೊಂಡದ್ದು ಅನ್ನವನ್ನೇ ತಿಳ್ಕೊಂಡಲ್ಲ, ಇದು ಕರೆಕ್ಟಾ ಅಂತ ಸಂಶಯ ಬಂದ್ಬಿಡ್ತು ಅವನಿಗೆ. ತಂದೆ ಸೆಕೆಂಡ್ ಮಾಡ್ಬೇಕು, ಹೌದು ನೀ ತಿಳ್ಕೊಂಡು ಸರಿ ಅಂತ. ಪುನರೇವ ಸಂಶಯ ಮಾಪನ, ಯಾಕೋ ಒಂಚೂರು ಸಂಶಯ ಇದೆ ಅಂತ ಹೇಳಿ ತಂದೆ ಹತ್ರಕ್ಕೆ ಬಂದ. ವರುಣಂ ಪಿತರಂ ಉಪಸಸಾರ ಬಂದ್ಬಿಟ್ಟು ಅಧೀ ಭಗವೋ ಬ್ರಹ್ಮ ಮತ್ತೆ ಇತಿ ಪೂಜ್ಯರೇ ಬ್ರಹ್ಮವನ್ನ ಮತ್ತೆ ತಿಳಿಸ್ಕೊಡಿ ಅಂತ ಕೇಳಿದ. ಕಪ್ಪುನ ಸಂಶಯ ಹೇತು ಅಸ್ಯ ಇತಿ ಉಚ್ಯತೆ. ಸ್ವಾಮಿ ಸಂಶಯ ಯಾಕೆ? ಈ ಎಲ್ಲವೂ ಅನ್ನದಿಂದ ಹುಟ್ಟತ್ತೆ, ಅನ್ನದಲ್ಲಿ ಇರತ್ತೆ, ಅನ್ನದಲ್ಲಿ ಅಡಗತ್ತೆ ಅಂತ ತಿಳ್ಕೊಂಡ್ಮೇಲೆ ಅಲ್ಲೇನ್ ಸಂಶಯ? ಯಾಕೆ ಸಂಶಯ ಬಂತು ಅಂತಂದ್ರೆ ಶಂಕರಾಚಾರ್ಯರು ಬರೀತಾರೆ, ಅನ್ನವೂ ಹುಟ್ಟತ್ ಕಣಪ್ಪ. ಅನ್ನ ಹುಟ್ಟಿದ ಮೇಲೆ ಬೇರೊಂದ್ರಿಂದ ತಾನೆ, ಅದೇ ಅದರಿಂದ ಹುಟ್ಟಲ್ವಲ್ಲ. ಅನ್ನಸ್ಯ ಉತ್ಪತ್ತಿ ದರ್ಶನ, ಅನ್ನವೂ ಹುಟ್ಟೋದ್ರಿಂದ ಅದು ಬೇರೊಂದರಿಂದ ಹುಟ್ಟಬೇಕು, ಅದು ತನ್ನಿಂದಲೇ ತಾನು ಹುಟ್ಟೋದಿಲ್ಲ. ಅದನ್ನ ಅನ್ನ ಬ್ರಹ್ಮ ಅಲ್ಲ, ಯಾವುದು ಹುಟ್ಟಿದೆಯೋ ಅದು ಬ್ರಹ್ಮ ಅಲ್ಲ ಅಂತ ಗೊತ್ತಾಗ್ಬಿಡ್ತು. ಆದ್ರಿಂದ ತಪಸ್ಸನ್ನ ಮಾಡಿ ಅನ್ನ ಅಂತ ತಿಳ್ಕೊಂಡೆ, ಈಗ ಈ ಅನ್ನ ಅಲ್ಲ, ಅನ್ನವೂ ಹುಟ್ಟತ್ತೆ, ಮತ್ಯಾವ್ದಿರ್ಬೇಕು ಅಂತ ಮತ್ತೆ ಯೋಚನೆ ಮಾಡಬೇಕು. ಪುನಃ ತಪಸಃ ಪುನಃ ಪುನಃ ಉಪದೇಶ ಸಾಧನಾತಿಶಯತ್ವ ಅವಧಾರಣಾರ್ಥ. ಹೆಚ್ಚಿನ ಸಾಧನ ತಪಸ್ಸೆ. ಮತ್ತೆ ತಪಸಾ ಬ್ರಹ್ಮ ಜಿಜ್ಞಾಸಸ್ವ, ತಪಸಾ ಬ್ರಹ್ಮ ಮತ್ತೆ ಮತ್ತೆ ತಂದೆ ತಪಸ್ ಮಾಡೋ, ಏಕಾಗ್ರತೆಯಿಂದ ನೋಡೋ, ಮತ್ ವಿಚಾರ ಮಾಡೋ, ಅಲ್ಲೇ ಮುಳುಗು ಅಂತ ಹೇಳಿದ್ ಯಾತಕ್ಕೆ ಅಂದ್ರೆ ತಪಸ್ಸೆ ಎಲ್ಲಕ್ಕಿಂತ ದೊಡ್ಡ ಸಾಧನ. ಎಲ್ಲಿವರೆಗೆ ಬ್ರಹ್ಮದ ಪೂರ್ತಿ ಸ್ವರೂಪ ಗೊತ್ತಾಗಲ್ವೋ ಅಲ್ಲಿವರೆಗೆ ತಪಸ್ಸನ್ನು ಬಿಡಬೇಡ, ವಿಚಾರವನ್ನು ಬಿಡಬೇಡ ಅಂತ ಹೇಳೋಕ್ಕೋಸ್ಕರವಾಗಿ ಆ ರೀತಿ ತಪಸ್ಸನ್ನ ಮತ್ತೆ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳಿದ್ರು. ಯಾವತ್ ಬ್ರಹ್ಮಣೋ ಲಕ್ಷಣಂ ನಿರತಿಶಯಂ ನ ಭವತಿ ಯಾವಚ್ಚ ಜಿಜ್ಞಾಸ ನ ನಿವರ್ತತೆ ತಾವತ್ ತಪ ಏವತೆ ಸಾಧನಂ. ಎಲ್ಲಿಯವರೆಗೆ ಬ್ರಹ್ಮದ ಲಕ್ಷಣ ಸ್ವರೂಪ ಇನ್ನು ಇದಕ್ಕಿಂತ ಹೆಚ್ಚಿಲ್ಲ, ನಿರತಿಶಯ ಅಂದ್ರೆ ಮಿಗಿಲಿಲ್ಲದ ಲಕ್ಷಣ, ಇನ್ನು ಇದು ಹುಟ್ಟತ್ತೆ ಅಂತಿಲ್ಲ, ಅದು ಹುಟ್ಟತ್ತೆ ಅಂತ ಆದ್ರೆ ಇನ್ನೊಂದಕ್ಕೆ ಹೋಗ್ಬೇಕಾಗತ್ತೆ. ಈಗ ಅನ್ನ ಹುಟ್ಟತ್ತೆ ಅಂತ ಆದ್ರೆ ಅನ್ನ ಅಲ್ಲ, ಇನ್ನೊಂದು ಹೋಗ್ಬೇಕು. ಹೀಗೆ ಬ್ರಹ್ಮದ ಲಕ್ಷಣವು ಮಿಗಿಲಿಲ್ಲದ್ದು ಅಂದ್ರೆ ಅದೇ ಬ್ರಹ್ಮ, ಅದ್ ಯಾವ್ದೊಂದು ಹುಟ್ಟಲ್ಲ ಅಂತ ಆಗೋದಿಲ್ವೋ, ಎಲ್ಲಿವರೆಗೆ ಜಿಜ್ಞಾಸ ಮುಗುದಿಲ್ವೋ, ವಿಚಾರ ಮುಗುದಿಲ್ವೋ ಅಲ್ಲಿವರೆಗೆ ನಿನಗೆ ತಪಸ್ಸೇ ಸಾಧನ, ಮತ್ತೆ ವಿಚಾರ ಮಾಡೋದೇ ಸಾಧನ, ಅಲ್ಲೇ ಮನಸ್ಸನ್ನು ಇಂದ್ರಿಯಗಳನ್ನು ಏಕಾಗ್ರತೆಯಿಂದ ಇಡೋದೇ ಸಾಧನ. ಆದ್ರೆ ತಪಸ್ಸಿನಿಂದಲೇ ಬ್ರಹ್ಮವನ್ನು ವಿಚಾರ ಮಾಡು ಅಂತಷ್ಟೇ ಹೇಳಿದ್ರು. ತಪಸೈವ ಬ್ರಹ್ಮ ವಿಜಿಜ್ಞಾಸಸ್ವ ಇತ್ಯರ್ಥ. ತಪಸ್ಸಿನಿಂದಲೇ ಬ್ರಹ್ಮವನ್ನು ವಿಚಾರ ಮಾಡೋ. ತಪಸ್ಸು ಬ್ರಹ್ಮ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಸಾಧನ, ಉತ್ತಮ ಸಾಧನ ಅಂತ ಅರ್ಥ. ತಪೋ ಬ್ರಹ್ಮ ಅನ್ನೋದಕ್ಕೆ ಶಂಕರರು ಬರೋದಿಲ್ಲ, ರುಜು ಅನ್ಯತು ಅಂತ ಬರೆದ್ಬಿಟ್ರು. ರುಜು ಅಂದ್ರೆ ಸ್ಪಷ್ಟ ಅರ್ಥ. ತಪಸ್ಸೇ ಬ್ರಹ್ಮ ಅಂದ್ರೇನು? ತಪಸ್ಸೇ ಬ್ರಹ್ಮಜ್ಞಾನಕ್ಕೆ ಸಾಧನ. ಆಯ್ತು, ಈಗ ಎರಡನೇದು ಸತಪೋ ಪ್ರಾಣಾತ್ ಹಿ ಏವ ಇಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯಂತಿ ಅಭಿಸಂವಿಶಂತಿ. ಅವನು ಮತ್ತೆ ತಪಸ್ ಮಾಡ್ದ, ತಪಸ್ ಮಾಡಿ ಏಕಾಗ್ರತೆ ಮಾಡ್ಕೊಂಡು ಪ್ರಾಣವೇ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕಂದ್ರೆ ಎನರ್ಜಿ ಶಕ್ತಿ ಇದೆಯಲ್ಲ, ಅದರಲ್ಲೇ ಅನ್ನ ಬರೋದು. ಸೂರ್ಯನ ಶಕ್ತಿ ಆಗ್ಲಿ ಅಥವಾ ಪ್ರಪಂಚದ ಎಲ್ಲ ಶಕ್ತಿ ಆಗ್ಲಿ ಅನ್ನವಾಗಿ ಬರುತ್ತೆ. ಪ್ರಾಣನೇ ಬ್ರಹ್ಮ, ಪ್ರಾಣದಿಂದಲೇ ಈ ಜಗತ್ತಿನ ಎಲ್ಲಾ ಭೂತಗಳು ಹುಟ್ಟುತ್ತೆ, ಪ್ರಾಣದಲ್ಲೇ ಇರುತ್ತೆ. ಪ್ರಾಣ ಇದ್ರೆ ಇರುತ್ತೆ, ಪ್ರಾಣ ಬಿಟ್ಟರೆ ಅನ್ನವೂ ಹೋಗ್ಬಿಡತ್ತಲ್ಲ.
ಆದ್ರಿಂದ ಪ್ರಾಣದಿಂದ ಈ ಜಗತ್ತಿನ ಎಲ್ಲಾ ಭೂತಗಳು ಹುಟ್ಟತ್ತೆ, ಪ್ರಾಣದಿಂದಲೇ ಹುಟ್ಟಿದ ಪ್ರಾಣ ಇದೆಲ್ಲ ಬದುಕಿರುತ್ತೆ, ಪ್ರಾಣನ ಕಡೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದನ್ನ ಪ್ರಾಣವೇ ಬ್ರಹ್ಮ ಕಣಪ್ಪ, ಪ್ರಾಣವನ್ನೇ ಎಲ್ಲಾ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ. ತಿಳ್ಕೊಂಡವ್ರು ಯಾರೋ ಭೃಗು. ಅದಕ್ಕೆ ಭಾಷ್ಯಕಾರ ಏನ್ ಹೇಳ್ತಾರೆ, ಓಹೋ ಏನು ವಿವರಣೆ ಕೊಡ್ಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ರಲ್ವಾ, ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ. ಹೀಗೆ ಪ್ರಾಣವೇ ಬ್ರಹ್ಮ, ಪ್ರಾಣದಲ್ಲೇ ಎಲ್ಲ. ಪ್ರಾಣ ಅಂದ್ರೆ ಈ ಜಗತ್ತಿನ ಎಲ್ಲಾ ಕಡೆಯಲ್ಲೂ ಇರುವಂತಹ ಎನರ್ಜಿ, ಅದು ಎಲ್ಲೆಲ್ಲೂ ತುಂಬಿಕೊಂಡಿದೆ. ಈ ಅನ್ನದ ಪಂಚಭೂತಗಳು ಎಲ್ಲಿದೆಯೋ ಅನ್ನದ್ದು ಅಷ್ಟೂ ಜಾಗದಲ್ಲೂ ಪ್ರಾಣ ಇದೆ. ಆ ಪ್ರಾಣವೇ ಈ ಜಗತ್ತಿನ ಮೂಲ, ಅದರಲ್ಲೇ ಎಲ್ಲ ಅಡಕವಾಗಿದೆ, ಅದರಲ್ಲೇ ಇರತ್ತೆ, ಅದರಲ್ಲೇ ಎಲ್ಲ ಸೇರ್ ಹೋಗುತ್ತೆ ಅಂತ ಹೇಳಿ ತಿಳ್ಕೊಂಡು ತದ್ವಿಜ್ಞಾಯ ಮತ್ತೆ ತಂದೆ ಬಳಿಗೆ ಬಂದ. ತಂದೆ ಬಳಿಗೆ ಬಂದು ನಾನ್ ತಿಳ್ಕೊಂಡು ಸರಿನಾ ಅಂತ ಕೇಳೋಕ್ಕೋಸ್ಕರವಾಗಿ, ಪೂಜ್ಯರೇ ಬ್ರಹ್ಮವನ್ನ ತಿಳಿಸ್ಕೊಡ್ಬೇಕು ಮತ್ತೆ ಅಂದ. ಆದ್ರೂ ಕೂಡ ಪ್ರಾಣ ಅಚೇತನ, ಪ್ರಾಣಕ್ಕೆ ಚೇತನ ಇಲ್ಲ, ಅದು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡತ್ತೆ. ಆದ್ರಿಂದ ಪ್ರಾಣ ಬ್ರಹ್ಮ ಅಲ್ಲ ಅಂತ ಹೇಳ್ಬೇಕು. ಪ್ರಾಣ ಬ್ರಹ್ಮ ಅಲ್ಲ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳ್ಬಾರ್ದು. ಅದಕ್ಕೆ ಬದಲಾಗಿ ವರುಣ ಹೇಳಿದ್ದು, ನೋಡಪ್ಪ ಮತ್ತೂ ತಪಸ್ ಮಾಡು, ತಪಸ್ ಮಾಡಿದ್ರೆ ನಿನಗೆ ಬ್ರಹ್ಮ ನಿಜವಾಗಿ ಗೊತ್ತಾಗತ್ತೆ. ಈಗ ಸ್ವಲ್ಪ ದೂರ ಬಂದಿದ್ಯಾ, ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು, ತಪಸ್ಸೇ ಬ್ರಹ್ಮಜ್ಞಾನಕ್ಕೆ ಸಾಧನ, ತಪಸ್ ಮಾಡು ಅಂತ ಹೇಳಿ ಮತ್ತೆ ಏಕಾಗ್ರತೆಯನ್ನೇ ಉಪದೇಶ ಮಾಡಿದ್ರು. ಆಯ್ತು ಒಂದ ಪ್ರಾಣವೂ ಅಲ್ಲ ಅಂದ್ಮೇಲೆ ಮತ್ತೆ ಏಕಾಗ್ರತೆಯನ್ನ ನೋಡ್ದ. ಪ್ರಾಣ ಇಷ್ಟೆಲ್ಲ ಚೇಷ್ಟೆ ಮಾಡ್ತಾ ಇದ್ರೆ ಆ ಪ್ರಾಣವನ್ನ ಅರಿಯೋನೊಬ್ಬ ಬೇಕಲ್ಲ, ಅದಕ್ಕೋಸ್ಕರ ಅವನಿಗೆ ಅರ್ಥವಾಯಿತು ಪ್ರಾಣವು ಬ್ರಹ್ಮ ಅಂದ್ರೆ ಬರೀ ಯಾರೂ ನೋಡದೆ ಇರುವಂತ ಎನರ್ಜಿಗೆ ಇರುವಿಕೆ ಇಲ್ಲ, ಶಕ್ತಿ ಇದೆಯಲ್ಲ ಅದು ಯಾರಾದ್ರೂ ಒಬ್ರು ಅರಿಬೇಕು. ಅರಿದೇ ಇರೋ ಶಕ್ತಿಗೆ ಇರುವಿಕೆ ಇಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲ. ಹಾಗಾಗಿ ಅದನ್ನು ಅರಿಯುವಂತಹ ಮನಸ್ಸೇ ಬ್ರಹ್ಮ ಅಂತ ಹೇಳ್ಕೊಂಡ. ಮನೋ ಬ್ರಹ್ಮೇ ಇಲ್ಲಿ ಮನಸ್ಸು ಅಂದ್ರೆ ವೇದಾತ್ಮನಾದ ಹಿರಣ್ಯಗರ್ಭನ ಮನಸ್ಸು. ಆ ಹಿರಣ್ಯಗರ್ಭನ ಮನಸ್ಸಿನಲ್ಲಿ ಪ್ರಾಣವೂ ಇದೆ, ಸಮಷ್ಟಿ ಪ್ರಾಣವೂ ಇದೆ, ಸಮಷ್ಟಿ ಮನಸ್ಸು ಇದೆ. ಆ ಮನಸ್ಸಿಗೆ ತಕ್ಕ ಹಾಗೆ ಪ್ರಾಣ ಕೆಲಸ ಮಾಡುತ್ತೆ. ನಾವ್ ಏನು ಯೋಚನೆ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ತಾನೇ ಕೆಲಸ ಮಾಡೋದು. ಆದ್ರೆ ಮನಸ್ಸನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಮನಸ್ಸಿನಿಂದಲೇ ಈ ಭೂತಗಳೆಲ್ಲ ಹುಟ್ಟತ್ತೆ, ಮನಸ್ಸಿನಲ್ಲೇ ಎಲ್ಲ ಬದುಕಿರುತ್ತೆ, ಮನಸ್ಸಿನ ಕಡೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದನ್ನ ಮನಸ್ಸೇ ಬ್ರಹ್ಮ ಅಂತ ತಿಳ್ಕೊಂಡ. ಇನ್ನು ವೇದಾತ್ಮನಾದ ಹಿರಣ್ಯಗರ್ಭನಿಗೆ ಎರಡು ಮುಖ, ಒಂದು ಪ್ರಾಣ, ಇನ್ನೊಂದು ಮನಸ್ಸು. ಈ ಮನಸ್ಸಿನಿಂದ ಈ ಪ್ರಾಣವನ್ನ ಕೆಲಸ ಮಾಡಿಸ್ತಾನೆ. ನಾವು ಅಷ್ಟೇ, ನಮ್ಮ ಪ್ರಾಣವನ್ನು ಕೆಲಸ ಮಾಡುವಾಗ ಮನಸ್ಸು ಹೇಳಿದ್ರೆ ಆ ಕೆಲಸ ಮಾಡುತ್ತೆ. ಹೀಗಾಗಿ ಪ್ರಾಣ ಅನ್ನೋದು ಮನಸ್ಸಿಗೆ ಅಧೀನ, ಅದು ಹೇಳಿದ ಕೆಲಸ ಮಾಡಬೇಕು. ಆ ಪ್ರಾಣದ ಇರುವಿಕೆ ಎಲ್ಲ ಮನಸ್ಸಿನಿಂದ ಗೊತ್ತಾಗತ್ತೆ. ಆದ್ರಿಂದ ಮನಸ್ಸೇ ದೊಡ್ಡದು ಪ್ರಾಣಕ್ಕಿಂತ ಅಂತ ನಿಶ್ಚಯ ಮಾಡಿದ. ತದ್ವಿಜ್ಞಾಯ ಹೀಗೆ ಮನಸ್ಸೇ ಬ್ರಹ್ಮ ಅಂತ ತಿಳ್ಕೊಂಡ. ಆದ್ರೆ ತಂದೆ ಮತ್ತದನ್ನ ಒಪ್ಕೋಬೇಕು. ತಂದೆ ಹತ್ರಕ್ಕೆ ಬಂದ, ಪೂಜ್ಯರೇ ಬ್ರಹ್ಮವನ್ನ ನಂಗೆ ಪೂರ್ತಿಯಾಗಿ ತಿಳಿಸ್ಕೊಡ್ಬೇಕು ಅಂತ. ಅವರಿಗೆ ಅರ್ಥವಾಯ್ತು ಇನ್ನು ಪೂರ್ತಿ ತಿಳ್ಕೊಂಡಿಲ್ಲ ಅಂತ. ಆಯ್ತು, ಮತ್ತೆ ವಿಚಾರ ಮಾಡು, ಇನ್ನೂ ಸ್ವಲ್ಪ ವಿಚಾರ ಮಾಡು, ಗೊತ್ತಾಗತ್ತೆ, ತಪಸ್ ಮಾಡು. ತಪಸ್ ಮಾಡಿದ್ರೆ ಬ್ರಹ್ಮ ಪೂರ್ತಿ ಅರ್ಥವಾಗತ್ತೆ. ತಪಸ್ಸಿನಿಂದಲೇ ಬ್ರಹ್ಮ ಗೊತ್ತಾಗೋದು, ಬ್ರಹ್ಮಜ್ಞಾನಕ್ಕೆ ತಪಸ್ಸೇ ಸಾಧನ ಅಂತ ಹೇಳಿದ್ರು. ಆಯ್ತು ಅಂತ ಮತ್ತೆ ವಿಚಾರ ಮಾಡಿದ. ಈ ಮತ್ತೆ ವಿಚಾರ ಮಾಡಿದ್ರೆ ಮನಸ್ಸಿಗಿಂತ ಮೇಲಿಂದ ಯಾವುದು? ಸತಪೋತಪ್ಯತ ಆಗ ಅವನಿಗೆ ಬುದ್ಧಿಯಲ್ಲಿ ಅರ್ಥವಾಗತ್ತಲ್ಲ, ನಿಶ್ಚಯಾತ್ಮಕವಾದ ಬುದ್ಧಿ.
ಅದು ಮನಸ್ಸಿಗಿಂತ ದೊಡ್ಡದು. ಮನಸ್ಸು ಆಲೋಚನೆ ಮಾಡುತ್ತೆ, ಆ ಆಲೋಚನೆ ಮಾಡಿದ್ದನ್ನು ತೀರ್ಮಾನ ಮಾಡೋದು ಬುದ್ಧಿ. ಅದೇ ವಿಜ್ಞಾನ ಅಂದ್ರೆ. ಆ ವಿಜ್ಞಾನವೇ ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಮನಸ್ಸು ಪ್ರಾಣವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ವಿಜ್ಞಾನವೇ ಬ್ರಹ್ಮ. ಆ ವೇದಾರ್ಥ ರೂಪನಾದ ವಿಜ್ಞಾನ ಇದೆಯಲ್ಲ, ಆ ಬುದ್ಧಿ ಸಮಷ್ಟಿ ಬುದ್ಧಿ, ಅದು ಮನಸ್ಸಲ್ಲ, ಸಮಷ್ಟಿ ಬುದ್ಧಿ. ಅದರಿಂದಲೇ ಈ ಭೂತಗಳೆಲ್ಲ ಹುಟ್ಟತ್ತೆ. ಆ ಹಿರಣ್ಯಗರ್ಭನ ಬುದ್ಧಿಯಲ್ಲಿ ಏನೇನು ಮನಸ್ಸಿಗೆ ಬರುತ್ತೋ ಅದನ್ನೇ ಪ್ರಾಣ ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಆ ವಿಜ್ಞಾನದಿಂದಲೇ ಭೂತಗಳು ಹುಟ್ಟುತ್ತವೆ, ವಿಜ್ಞಾನದಲ್ಲೇ ಬದುಕಿರುತ್ತವೆ, ವಿಜ್ಞಾನದಲ್ಲೇ ಹೋಗಿ ಸೇರುತ್ತವೆ. ವಿಜ್ಞಾನವನ್ನೇ ಒಂದಾಗ ಇಲ್ಲಿ ವಿಜ್ಞಾನ ಅಂದ್ರೆ ಬುದ್ಧಿಯ ಜ್ಞಾನಕ್ಕೆ ವಿಜ್ಞಾನ ಅಂತ ಹೆಸರು. ಬುದ್ಧಿಯಲ್ಲಿ ಇರುವ ಜ್ಞಾನವನ್ನ ಎಲ್ಲ ಸೇರ್ಕೊಳ್ಳುತ್ತೆ. ಮನುಷ್ಯನ ಬುದ್ಧಿಯೇ ಮುಖ್ಯ. ಮನುಷ್ಯ ಅಂದ್ರೆ ಏನೋ ಅವನ ಬುದ್ಧಿಯ ಶಕ್ತಿಯೇ ಮನುಷ್ಯ. ಹೀಗಾಗಿ ಬುದ್ಧಿಯಲ್ಲಿ ಏನ್ ಅರ್ಥ ಮಾಡ್ಕೊಂಡ್ಯಾನೋ ಅದೇ ಪ್ರಧಾನ ಅಂತ ಹೇಳಿದ್ರು. ಇದಾದ ಮೇಲೆ ತದ್ವಿಜ್ಞಾಯ ಹೀಗೆ ಬುದ್ಧಿಶಕ್ತಿಯಾಗಿ ಅರ್ಥವನ್ನ ಮಾಡಿಕೊಂಡು ನಿಶ್ಚಯ ಮಾಡುವ ವಸ್ತು ನಿಶ್ಚಯ, ಕ್ರಿಯಾ ನಿಶ್ಚಯ ಅಂತ ಬುದ್ಧಿಗೆ ಲಕ್ಷಣ. ಇಂಥದ್ ಮಾಡ್ಬೇಕು ನಿಶ್ಚಯ, ಕ್ರಿಯಾ ನಿಶ್ಚಯ. ಇದು ಇಂಥ ಪದಾರ್ಥ ಅಂತ ತಿಳ್ಕೊಳ್ಳೋದು ವಸ್ತು ನಿಶ್ಚಯ. ಎಲ್ಲ ಬುದ್ಧಿದೇ ಕೆಲಸ. ಈ ಬುದ್ಧಿಯಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ತಿಳ್ಕೊಂಡು ಬುದ್ಧಿಯೇ ಬ್ರಹ್ಮ ಅಂತ ತಿಳ್ಕೊಂಡ. ಆಮೇಲೆ ಮತ್ತೆ ತಂದೆ ಹತ್ರಕ್ಕೆ ಹೋದ. ಅಪ್ಪ, ನಾನೀಗ ವಿಜ್ಞಾನವನ್ನು ತಿಳ್ಕೊಂಡು ಈಗಲಾದ್ರೂ ಪೂರ್ತಿ ಒಪ್ಬಿಡ್ರಿ ಅಂದ್ರೆ ಆಗ್ಲಿಲ್ಲ. ಇನ್ನು ಮತ್ತೆ ವಿಚಾರ ಮಾಡು. ವಿಜ್ಞಾನವೇ ಫೈನಲ್ ಅಲ್ಲ. ವಿಜ್ಞಾನ ಅಂದ್ರೆ ಬುದ್ಧಿಯ ಅರ್ಥ ಇದು ಜ್ಞಾನದಿಂದ ಮನಸ್ಸಿಗೆ ಬರ್ತಿದೆ, ಮನಸ್ಸಿಂದ ಪ್ರಾಣ, ಪ್ರಾಣದಿಂದ ಅನ್ನಕ್ಕೋಸ್ಕರ ಕೆಲಸ ಮಾಡೋದು. ಇದೆಲ್ಲ ಪ್ರಪಂಚದಲ್ಲಿ ಇರೋದೆ. ಇದು ಬ್ರಹ್ಮ ಅಲ್ಲ. ನೀನು ಬ್ರಹ್ಮ ಅಂತ ತಿಳ್ಕೊಳ್ಬೇಕಾದ್ರೆ ಮತ್ತೆ ವಿಚಾರ ಮಾಡೋ, ಮತ್ತೆ ತಪಸ್ ಮಾಡೋ, ಬ್ರಹ್ಮ ಗೊತ್ತಾಗತ್ತೆ. ಬ್ರಹ್ಮ ಬುದ್ಧಿ ಅಲ್ಲ, ಬುದ್ಧಿಗಿಂತಲೂ ಬೇರೆ, ಬುದ್ಧಿ ಸಾಕ್ಷಿಯವನು, ಅವನನ್ನು ವಿಚಾರ ಮಾಡಬೇಕು ಅಂತ ಹೇಳಿ ಸದಬೋಧ ಈಗ ಮತ್ತೆ ಯೋಚನೆ ಮಾಡಿ ಆನಂದ ಸ್ವರೂಪವಾದ ಬ್ರಹ್ಮವೇ ನಿಜವಾಗಿ ಇದೆಲ್ಲವೂ ತಿಳ್ಕೊಂಡ. ಅದು ಪರಮಾರ್ಥ. ಆ ಆನಂದ ರೂಪನಾದ ಪರಮಾತ್ಮ ಆನಂದಮಯ ಅಲ್ಲ, ಇದು ಆನಂದವೇ. ಆನಂದಮಯನ ಇಲ್ಲಿ ಬೇರೆ ಹೇಳಲೇ ಇಲ್ಲ. ಆನಂದ ಸ್ವರೂಪನಾದವನು ಪರಮ ಪ್ರೇಮ ಸ್ವರೂಪನೂ ಆನಂದ ಸ್ವರೂಪನೂ ಆಗಿದ್ದಾನೆ. ಅದನ್ನ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕೆಂದ್ರೆ ಈ ಜಗತ್ತೆಲ್ಲವೂ ಆನಂದದಿಂದ ಹುಟ್ಟಿದೆ, ಆನಂದಕ್ಕೋಸ್ಕರ ಬದುಕ್ತಾ ಇದೆ, ಆನಂದದಲ್ಲಿ ಅಡಕವಾಗತ್ತೆ. ಆನಂದವೇ ಈ ಜಗತ್ತಿನ ಮೂಲ ಅಂತ ತಿಳ್ಕೊಂಡ. ಅಂದ್ರೆ ನಾವು ಈ ಜಗತ್ತಿನಲ್ಲಿ ಏನಾದ್ರೂ ತಿಳ್ಕೊಂಡ್ರೆ ಆನಂದ ಬರುತ್ತಾ? ಏನಾದ್ರೂ ಮಾಡಿದ್ರೆ ಆನಂದ ಬರುತ್ತಾ? ಏನಾದ್ರೂ ಯೋಚನೆ ಮಾಡಿದ್ರೆ ಸಂತೋಷ ಬರುತ್ತಾ ಅಂತ ಹೇಳಿ ಮನುಷ್ಯನಿಗೆ ಆನಂದದ ಕಡೆಗೆ ಪ್ರವೃತ್ತಿ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ನಮ್ಮ ಒಳಗಿರುವ ಆತ್ಮ, ಚೈತನ್ಯ ಸ್ವರೂಪನಾದ ಆತ್ಮ ಆನಂದ ಸ್ವರೂಪ. ಅವರು ಹಾಗೆ ಸುಷುಪ್ತಿಯಲ್ಲಿ ಎಲ್ಲರಿಗೂ ಆನಂದವೋ ಹಾಗೆ ಈ ಆನಂದ ಸ್ವರೂಪನಾದ ಬ್ರಹ್ಮ ನಮ್ಮ ಹೃದಯದಲ್ಲಿ ಯಾವಾಗಲೂ ಪರಮ ಪ್ರೇಮದಿಂದ ನಮ್ಮನ್ನ ಕಟ್ಕೊಂಡಿದ್ದಾನೆ, ಬಿಟ್ಟಿಲ್ಲ. ನೀವು ಪ್ರೇಮವನ್ನು ಜ್ಞಾನವನ್ನು ಒಂದೇ ಕಡೆ ನೋಡ್ಬೇಕಾದ್ರೆ ಪರಮಾತ್ಮನ ಜೊತೆ ಹೋಗ್ಬೇಕು. ಆನಂದ ಬ್ರಹ್ಮದಲ್ಲಿ ಪರಮ ಪ್ರೇಮವೂ ಇದೆ, ಪರಮ ಜ್ಞಾನವು, ಚೈತನ್ಯವಾದ ಜ್ಞಾನ, ಪರಮಾನಂದ ಎರಡೂ ಸೇರ್ಕೊಂಡ್ಬಿಟ್ಟಿದೆ ಒಂದೇ. ಆ ರೀತಿ ಪರಮಾನಂದವಾದ ಬ್ರಹ್ಮವನ್ನ ತಿಳ್ಕೊಂಡ್ಬಿಟ್ಟ. ಓ, ಇದರಿಂದಲೇ ಎಲ್ಲ ಹೇಗೆ ಚೈತನ್ಯದಿಂದ ಎಲ್ಲ ತೋರುತ್ತೆ ಅಂತ ಹೇಳ್ತೀವೋ ಹಾಗೆ ಆನಂದದಿಂದ ಇದೆಲ್ಲವೂ ತೋರುತ್ತೆ. ಆನಂದದಿಂದಲೇ ಏನೋ ಏನು ಇಲ್ವಾ? ಹೀಗೆ ಆನಂದದಿಂದಲೇ ಈ ಭೂತಗಳೆಲ್ಲ ಹುಟ್ಟತ್ತೆ, ಆನಂದದಿಂದಲೇ ಇದೆಲ್ಲ ಬದುಕಿರತ್ತೆ, ಆನಂದ ಕಡೆಗೆ ಹೋಗುತ್ತೆ ಅಂತ. ಆನಂದ ಅನ್ನೋ ಸ್ವರೂಪಕ್ಕೆ ಹೆಸರು. ಈಗ ಸುಷುಪ್ತಿಯ ಆನಂದ ಸ್ವರೂಪ ಇದೆಯಲ್ಲ, ಅದರಿಂದಲೇ ಎಚ್ಚರ ಪ್ರಪಂಚ ಬರುತ್ತೆ. ಆನಂದ ಸ್ವರೂಪದಿಂದಲೇ ಎಚ್ಚರ ಪ್ರಪಂಚ ಬರೋದು, ಆನಂದ ಸ್ವರೂಪದಿಂದಲೇ ಸ್ವಪ್ನ ಪ್ರಪಂಚ ಬರೋದು, ಕೊನೆಯಲ್ಲಿ ಆನಂದ ಸ್ವರೂಪದಲ್ಲೇ ಅಡಕವಾಗೋದು. ಎಲ್ಲೇ? ಸುಷುಪ್ತಿಯಲ್ಲಿ. ಆನಂದವೇ ಒಂದು ರೀತಿ, ಚೈತನ್ಯವೂ ಆನಂದವೂ ಒಂದೇ, ಬೇರೆ ಅಲ್ಲ. ಅಂದ್ರೆ ನಿರಾಯಾಸವಾದ ಯಾವ ಚೇಷ್ಟೆಯೂ ಇಲ್ಲದ ಕೇವಲ ಆತ್ಮನಾಗಿರುವಂತ ಸ್ವರೂಪ ಅದು. ಅದನ್ನ ಆನಂದ ಅಂತ ಕರೆದ್ರು. ಆನಂದ ಅಂತ ಹೇಳೋ ಉದ್ದೇಶ ಜ್ಞಾನಕ್ಕೂ ಆನಂದಕ್ಕೂ ಏಕಾತ್ಮತೆ ಇರಲಿ ಅಂತ.
ನಾವು ಜ್ಞಾನ ಪಡ್ಕೊಂಡು ಒದ್ದಾಡಿ ಕೆಲಸ ಮಾಡಿ ಸಂತೋಷ ಪಡೋಕ್ಕಿಂತಲೂ ಜ್ಞಾನದಿಂದ ನೇರವಾಗಿ ಆನಂದವನ್ನು ಅನುಭವಿಸ್ಬಿಡ್ಬೇಕು, ಮತ್ತೇನೋ ಕೆಲಸ ಮಾಡೋದಲ್ಲ. ಆ ರೀತಿ ಆನಂದ ಸ್ವರೂಪದಲ್ಲೇ ನಾವಿರಬೇಕು ಅನ್ನೋಕ್ಕೋಸ್ಕರವಾಗಿ ಇಷ್ಟನ್ನೆಲ್ಲ ಹೇಳಿದ್ದಾರೆ. ಹೀಗೆ ಆನಂದವೇ ಬ್ರಹ್ಮ ಅಂತ ಹೇಳಿ ಕೊನೆಯಲ್ಲಿ ತಿಳ್ಕೊಂಡ. ಇದರಲ್ಲಿ ಆನಂದಮಯ ಇಲ್ಲ ಯಾವುದ್ರಲ್ಲೇ, ಈ ಭೃಗುವಲ್ಲಿಯಲ್ಲಿ. ಆದೇ ಆನಂದವೇ ಬ್ರಹ್ಮ, ಅದು ಕರೆಕ್ಟ್ ಆಗ್ಬಿಡ್ತು. ಆದ್ರಿಂದ ಆನಂದ ಸ್ವರೂಪವೇ ಬ್ರಹ್ಮ ಅಂತ ತಿಳ್ಕೊಂಡ. ಇಲ್ಲಿ ಮುಗೀತು. ಏವಂ ತಪಸಾ ವಿಶುದ್ಧಾತ್ಮ ಪ್ರಾಣಾದಿಷು ಸಾಕಲ್ಯೇನ ಬ್ರಹ್ಮಲಕ್ಷಣಂ ಅಪಶ್ಯನ್ ಶನೈಃ ಅಂತಃ ಅನುಪ್ರವಿಶ್ಯ ಅಂತರತಮಂ ಆನಂದಂ ಬ್ರಹ್ಮ ವಿಜ್ಞಾತವಾನ್ ತಪಸೈವ ಸಾಧನೇನ ಭೃಗು. ಹೀಗೆ ತಪಸ್ಸಿನಿಂದಲೇ ಮನಸ್ಸು ಶುದ್ಧವಾಯಿತು, ಒಂದೇ ವಸ್ತುವಿನಲ್ಲಿ ಯೋಚನೆ ಮಾಡೋದ್ರಿಂದ. ಪ್ರಾಣಾದಿಗಳು ಯಾವುದೂ ಪೂರ್ತಿಯಾದ ಬ್ರಹ್ಮ ಅಲ್ಲ, ಬ್ರಹ್ಮ ಅಲ್ಲ ಅಂತಲ್ಲ, ಪೂರ್ತಿಯಾದ ಬ್ರಹ್ಮ ಅಲ್ಲ. ಆದ್ರೆ ಅದರಲ್ಲಿ ಪೂರ್ತಿ ಬ್ರಹ್ಮ ಲಕ್ಷಣವನ್ನ ಕಾಣದೆ ಮೆಲ್ಲ ಮೆಲ್ಲಗೆ ಒಳಗೆ ಹೋಗಿ ಅದರಿಂದ ಒಳಗೆ ಅಂತ ಹೇಳ್ತಾ ಕೊನೆಯಲ್ಲಿ ಆನಂದ ಸ್ವರೂಪವೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟ. ಅದಕ್ಕೂ ತಪಸ್ಸೇ ಸಾಧನ. ಹೇಗೆ ಆನಂದವೇ ನನ್ನ ನಿಜವಾದ ಸ್ವರೂಪ, ಅದೇ ಬ್ರಹ್ಮ ಅಂತ ತಪಸ್ಸೆಂಬ ಸಾಧನದಿಂದ ಭೃಗು ತಿಳ್ಕೊಂಡ ಅಂತ ಇದು ಒಂದು ಕ್ರಮ ಇದರಲ್ಲಿ ಹೇಳಿದ್ದಾರೆ. ತಸ್ಮಾತ್ ಬ್ರಹ್ಮ ವಿಜಿಜ್ಞಾಸುನ ಬಾಹ್ಯಾಂತಃಕರಣ ಸಮಾಧಾನ ಲಕ್ಷಣಂ ಪರಮಂ ತಪಃ ಸಾಧನಂ ಅನುಷ್ಠೇಯಂ ಇತಿ ಪ್ರಕರಣಾರ್ಥ. ಆದ್ದರಿಂದ ಬ್ರಹ್ಮವನ್ನ ತಿಳ್ಕೋಬೇಕು ಅಂತ ಹೊರಟಂತಹ ಸಾಧಕ ಹೊರಗಿನ ಇಂದ್ರಿಯಗಳನ್ನು ಮನಸ್ಸನ್ನು ಒಳಮುಖವಾಗಿ ಸರಿಸಿಕೊಂಡು ಏಕಾಗ್ರತೆಯಿಂದ ಪ್ರೇಮದಿಂದ ತಪಸ್ಸನ್ನ ಮಾಡಬೇಕು, ವಿಚಾರವನ್ನು ಮಾಡ್ತಾ ಇರಬೇಕು. ಆ ಒಂದೇ ವಿಷಯದಲ್ಲಿ ವಿಚಾರ ಮಾಡ್ತಾ ಇದ್ರೆ ಆ ತಪಸ್ಸು ಆ ಚಿತ್ತವನ್ನು ಶುದ್ಧಿ ಮಾಡಿ ಅದರಲ್ಲಿ ಆನಂದ ಸ್ವರೂಪವಾದ ಬ್ರಹ್ಮವನ್ನ ತಿಳಿಸ್ಕೊಡುತ್ತೆ. ನೀವು ನಿಧಾನಕ್ಕೆ ಹೋಗ್ಬೇಕು, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಸನಿಶ್ಚಯನ ಯೋಕ್ತವ್ಯೋ ಯೋಗೋ ಅನಿರ್ವಿಣ್ಣ ಚೇತಸ ಅಂತಾರೆ. ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಮನುಷ್ಯನಿಗೆ, ಅಯ್ಯೋ ಇದು ಹೇಗ್ರಿ ಮಾಡೋದು ಅಂತ. ಆದ್ರೆ ಯಾರು ಗಟ್ಟಿ ನಿಶ್ಚಯ ಮಾಡಿ ಹೊರಗಿನ ಇಂದ್ರಿಯಗಳನ್ನು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಆ ತಪಸ್ಸನ್ನ ಮಾಡ್ತಾರೋ ಅವರು ಈ ಬ್ರಹ್ಮಸ್ವರೂಪವನ್ನ ತಮ್ಮ ಹೃದಯದಲ್ಲಿ ಆನಂದ ರೂಪನಾಗಿದ್ದಾನೆ, ಅವನೇ ನಾನು ಅನ್ನುವಂಥ ಜ್ಞಾನವನ್ನ ಪಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಸಮಯ ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ.